ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಕಳೆದ ಒಂದು ತರಗತಿಯಲ್ಲಿ ಹೊಸ ಚಾಪ್ಟರಲ್ಲಿ ನಾವು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಈ ಚಾಪ್ಟರಲ್ಲಿ ವಾಟ್ ಈಸ್ ಮೆಂಟ್ ಬೈ ಹೆಲ್ತ್ ಆ್ಯಂಡ್ ಟೈಪ್ಸ್ ಆಫ್ ಡಿಸೀಸಸ್, infectious and non-infectious diseases. Then what are the pathogens? Different types of pathogens cause different types of diseases to human. Those pathogens are grouped into bacteria, viruses, helminthes, protozoans and fungi. ನಾವು ಏನು ಡಿಸೀಸಸ್ ಅನ್ನು ಕಾಸ್ ಮಾಡುತ್ತೆ ಆ ಒಂದು ಪ್ಯಾಥೋಜನ್ಸ್ ಅನ್ನು ಡಿಫ್ರೆಂಟ್ ಗ್ರೂಪ್ಸ್ ಆಗಿ ನಾವು ಗ್ರೂಪ್ ಮಾಡಿದ್ದೇವೆ. ಅದರಲ್ಲಿ ಬ್ಯಾಕ್ಟೀರಿಯಲ್ ಡಿಸೀಸಸ್ ಅನ್ನು ಒಂದೆರಡು ಡಿಸೀಸಸ್ ಅನ್ನು ಬ್ಯಾಕ್ಟೀರಿಯಾದಿಂದ ಕಾಸ್ ಆಗುವಂಥದ್ದನ್ನು ಸ್ಟಡಿ ಮಾಡಿದ್ವಿ. ಟೈಫಾಯ್ಡ್ ಆ್ಯಂಡ್ ನ್ಯೂಮೋನಿಯಾ, ಹಾಗೆ ವೈರಸಸ್ ಇಂದ ಕಾಮನ್ ಕೋಲ್ಡ್ ಅಂತಕ್ಕಂಥದ್ದು, ಪ್ರೋಟೋಜೋವನ್ಸ್ ಇಂದ ಮಲೇರಿಯಾ ಆ್ಯಂಡ್ ಅಮೀಬಿಯಾಸಿಸ್, ದೆನ್ ಹೆಲ್ಮೆಂಥಿಸ್, ascaris and filariasis ಅಂತ ಕರೀತಾರೆ. ಉಚೇರಿಯಾ ಬ್ಯಾಂಕ್ರಾಫ್ಟಿ, ಫೈಲೇರಿಯಲ್ ಡಿಸೀಸಸ್ ಅಂತ ಕರಿತೀವಿ. ಸೊ ಇವೆಲ್ಲವೂ ಕೂಡ ನಾವು ಸ್ಟಡಿ ಮಾಡಿದ್ವಿ. ಒನ್ ಮೋರ್ ಡಿಸೀಸ್ ಇಸ್ ಲೆಫ್ಟ್. ಸೊ ದಟ್ ಈಸ್ ಟೇಕ್ ಆನ್ ಟುಡೇಸ್ ಕ್ಲಾಸ್. In today's class we will discuss about that disease, the pathogen nothing but fungi. So fungal disease known as ringworms. One more pathogen, that is fungi. In today's class we will discuss about that disease, ringworms caused by fungi. ಶಿಲೀಂಧ್ರದಿಂದ ಉಂಟಾಗುವಂತಹ ಏನು ರೋಗ ಇದೆ, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಬರುವಂತಹ ಒಂದು ರೋಗ ಇದೆ, ಅದು ರಿಂಗ್ವರ್ಮ್ಸ್ ಅಂತ ಕರಿತೇವೆ. ನಾವು ಕನ್ನಡದಲ್ಲಿ ಉಳುಕಡ್ಡಿ ಅಂತ ಹೇಳ್ತೀವಿ. ಹೀಗೆ ಚರ್ಮದ ಮೇಲೆ ಅಲ್ಲಲ್ಲಿ ಏನಾಗುತ್ತೆ, ಒಂದು ರೀತಿ ಊಂಡು ಥರ ಕಾಣಿಸುತ್ತೆ, ಇಂಜುರಿ ಆಗಿರುವಂತೆ ಕಾಣುತ್ತೆ. ಅಲ್ಲಿ ಏನಾಗ್ತದೆ, ಹಿಚಿಂಗ್ ಅಂದರೆ ಕಡಿತ ಉಂಟಾಗುವಂಥದ್ದು. ಇಂತಹ ಒಂದು ಡಿಸೀಸನ್ನು ರಿಂಗ್ ವರ್ಮ್ಸ್ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಫಂಗೈ ಶಿಲೀಂಧ್ರದಿಂದ ಹರಡುವಂತಹ ಒಂದು ಸಾಮಾನ್ಯ ರೋಗ, ಮನುಷ್ಯನಲ್ಲಿ ನಾವು ನೋಡುವಂಥದ್ದು ರಿಂಗ್ ವರ್ಮ್. So the next group of pathogen nothing but fungi. So fungi also causes diseases to humans. The most common disease caused by fungi, that is ringworms. Ringworms caused by two fungi named as Trichophyton and Epidermophyton. These two species of fungi belongs to the genera Microsporum. ಈ ರಿಂಗ್ವರ್ಮ್ಸ್ ಅಂತಕ್ಕಂತಹ ಡಿಸೀಸ್ ಅನ್ನ ಫಂಗೈ ಕಾಸ್ ಮಾಡುತ್ತೆ. ಇದರಲ್ಲಿ ಎರಡು ಫಂಗೈ ಏನಾಗಿದೆ, ರೆಸ್ಪಾನ್ಸಿಬಲ್ ಆಗಿದೆ. ಯಾವ್ಯಾವುದದು ಅಂದಾಗ, ಒನ್ ಈಸ್ ಟ್ರೈಕೋಫೈಟಾನ್, ಅನದರ್ ಒನ್ ಈಸ್ ಎಪಿಡರ್ಮೋಫೈಟಾನ್. These two species of fungi belongs to the genera Microsporum. Microsporum ಅನ್ನುವಂಥ ಜನರಕ್ಕೆ ಸೇರಿದೆ Trichophyton and Epidermophyton. So these two responsible for causing ringworms to human. Then symptoms of that disease, ringworms. The main symptoms nothing but the scaly lesions on the surface of skin, nails and skull region. ಏನದು ಸ್ಕೇಲಿ ಲೆಷನ್ಸ್ ಅಂತ ಕರಿತೀವಿ. LESIONS ಲೆಷನ್ಸ್. ಲೆಷನ್ಸ್ ನಥಿಂಗ್ ಬಟ್ ಏನಂತ ಹೇಳ್ತೀವಿ ಅದನ್ನ ಅಂದ್ರೆ ಪ್ಯಾಚಸ್ ಅಂತ ಹೇಳ್ತೀವಿ. ಪ್ಯಾಚಸ್. ಸೊ ಸ್ಕೇಲಿ ಪ್ಯಾಚಸ್ ಲೆಷನ್ಸ್ ಎಲ್ಲಿ ನೋಡ್ತೀವಿ ನಾವು ಆ ಸ್ಕೇಲಿ ಪ್ಯಾಚಸ್ ಅನ್ನ? ಆನ್ ಸ್ಕಿನ್, ಸರ್ಫೇಸ್ ಆಫ್ ಸ್ಕಿನ್, ಚರ್ಮದ ಮೇಲೆ, ಹಾಗೆ ನೇಲ್ಸ್ ಮೇಲೆ,
ಆನ್ ದಿ ಸರ್ಫೇಸ್ ಆಫ್ ನೈಲ್ಸ್ ಮೇಲೆ. ಹಾಗೆ ಸ್ಕಲ್ ರೀಜನ್ ನಲ್ಲಿ, ಸ್ಕ್ಯಾಲ್ಪ್ ಅಂತ ಹೇಳ್ತೀವಿ, ಸ್ಕಲ್ ರೀಜನ್ ಏನು ಬುರುಡೆ ಇದೆ ಆ ಬುರುಡೆಯ ಮೇಲೆ ಕಾಣಿಸಿಕೊಳ್ಳುವಂತಹ ಆ ಪ್ಯಾಚಸ್, ಅದನ್ನು ಸ್ಕೇಲಿಲೇಷನ್ಸ್ ಅಂತ ಕರಿತೇವೆ. ಸೊ ದಿ ringworms, the main symptoms of this disease like scaly lesions or patches obtained on the surface of skin, nails and skull region. That patches create a type of hitching. ಏನು ಕೊಡುತ್ತೆ ಆ ಪ್ಯಾಚಸ್ಸು? ಒಂದು ರೀತಿ ಕಡಿತವನ್ನು ಉಂಟು ಮಾಡುತ್ತೆ. ಹಿಚ್ಚಿಂಗ್ ಅಂದ್ರೆ ಕಡಿತ. ಈ ಕಡಿತವನ್ನು ಉಂಟು ಮಾಡುತ್ತೆ ಆ ಪ್ಯಾಚಸ್. ಎಲ್ಲೆಲ್ಲಿ ಆ ಪ್ಯಾಚಸ್ ಇರುತ್ತೋ ಅಲ್ಲಲ್ಲಿ ಆ ಭಾಗ ಕಡಿತದಿಂದ ಉಂಟಾಗ್ತದೆ. ಒಂದು ರೀತಿ ಅಲ್ಲಿ ಕಡಿತ ಫಾರ್ಮೇಷನ್ ಆಗ್ತದೆ. ಆಗಿಂದಾಗಲೇ ಉಚ್ಕೊಳ್ಬೇಕು ಅಂತ ಅನಿಸ್ತಾ ಇರುತ್ತೆ ಯಾರಿಗೆ? ಆ ಇನ್ಫೆಕ್ಟೆಡ್ ಪರ್ಸನ್ಗೆ. ಸೊ ದೋಸ್ ಪ್ಯಾಚಸ್ ಕ್ರಿಯೇಟ್ ಹಿಚ್ಚಿಂಗ್, ಕಡಿತವನ್ನು ಉಂಟು ಮಾಡುವಂಥದ್ದು. ದೆನ್ ಮೋಡ್ ಆಫ್ ಟ್ರಾನ್ಸ್ಮಿಷನ್, ಯಾವ ರೀತಿ ಹರಡುತ್ತಿದ್ದು ಅಂದಾಗ ದಿ ಸ್ಪೋರ್ಸ್ ಆಫ್ ಫಂಗೈ, ದೀಸ್ ಟು ಫಂಗೈ, ಸೊ ಎಂಟರ್ಸ್ ಟು ದಿ ಸಾಯಿಲ್. ಏನಾಗುತ್ತೆ? ಅದರ ಬೀಜಾಣುಗಳು ಸ್ಪೋರ್ಸು, ಆ ಫಂಗೈನ ಸ್ಪೋರ್ಸು ಭೂಮಿ ಒಳಗಡೆ ಸೇರ್ಕೊಳ್ಳುತ್ತೆ, ಭೂಮಿಯಲ್ಲಿ ಸೇರ್ಕೊಳ್ತದೆ. ಸೊ ಸ್ಪೋರ್ಸ್ ನಥಿಂಗ್ ಬಟ್ ಡಸ್ಟ್ ಲೈಕ್ ಪಾರ್ಟಿಕಲ್ಸ್ ಇನ್ ಫಂಗೈ. ಈ ರೀತಿ ಸಣ್ಣ ಸಣ್ಣ ಕಣಗಳಿರ್ತದೆ, ಅದು ಸ್ಪೋರ್ಸ್ ಅಂತ ಕರಿತೀವಿ. ಸೊ ಕ್ಯಾರಿಡ್ ಬೈ ವಿಂಡ್ ಆರ್ ಅದರ್ ಏಜೆಂಟ್ಸ್, ಗಾಳಿ ಮೂಲಕ ಪ್ರಸಾರ ಆಗಬಹುದು, ನೀರಿನ ಮೂಲಕ ಪ್ರಸಾರ ಆಗಬಹುದು. ಹಾಗಾಗಿ ಭೂಮಿಯಲ್ಲಿ ಅದು ಎಂಟ್ರಿ ಆಗ್ತದೆ, ಸಾಯಿಲ್ ಅಲ್ಲಿ ಸೇರ್ಕೊಳ್ತದೆ. ನಂತರ ಸೊ ದೋಸ್ ಸ್ಪೋರ್ಸ್ ಇನ್ಫೆಕ್ಟೆಡ್ ಟು ಆರ್ ಟ್ರಾನ್ಸ್ಫರ್ಡ್ ಟು ದಿ ಹೆಲ್ತಿ ಪರ್ಸನ್ ಥ್ರೂ some objects like towels, cloths or other materials. ಹೀಗೆ ಭೂಮಿಯನ್ನು ಸೇರ್ತಕ್ಕಂಥ ಸ್ಪೋರ್ಸು ಗಾಳಿ ಮೂಲಕನೋ ಅಥವಾ ನೀರಿನ ಮೂಲಕನೋ ಯಾರು ಹೆಲ್ತಿ ಪರ್ಸನ್ ಇದ್ದಾರೆ ಆ ಹೆಲ್ತಿ ಪರ್ಸನ್ನ ಯಾವುದಾದ್ರೂ ಆಬ್ಜೆಕ್ಟ್ಸ್ ಅಂದರೆ ಟವೆಲ್ ಇರಬಹುದು, ಯೂಸ್ ಮಾಡುವಂಥ ಕ್ಲಾತ್ಸ್ ಇರ್ಬೋದು, ಅದಕ್ಕೆ ಅಟ್ಯಾಕ್ ಆಯಿತು ಅಂದಾಗ ದೆನ್ ದೇ ಕಾಸ್ ರಿಂಗ್ವರ್ಮ್ಸ್ ಟು ದಟ್ ಪರ್ಸನ್. ಅಲ್ಲಿಂದ ಏನು ಮಾಡುತ್ತೆ? ಅದು ಸ್ಕಿನ್ ಅನ್ನು ಅಟ್ಯಾಕ್ ಮಾಡಿ ರಿಂಗ್ ವರ್ಮ್ ಡಿಸೀಸ್ ಅನ್ನ ಕಾಸ್ ಮಾಡ್ತದೆ. ಇದು ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂತ ಕರಿತೇವೆ. ಸೊ ಸ್ಪೋರ್ಸ್ ಎಂಟರ್ ಟು ದಿ ಸಾಯಿಲ್, ದೆನ್ ಕ್ಯಾರಿಡ್ ಬೈ healthy person through some objects like towels or other materials, then they attack to the person, healthy person, then cause ringworms on the skin ಮೇಲೆ ಉಂಟು ಮಾಡುತ್ತೆ. ಇದು ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂತ ಕರಿತೇವೆ. ಸೊ ದಿ ಹೀಟ್ ಅಂಡ್ ಮಾಯಿಶ್ಚರ್ ಕಂಡೀಷನ್ useful to grow this fungi. ಏನು ಕಂಡೀಷನ್ ಇದೆ ವಾತಾವರಣದಲ್ಲಿ, ಟೆಂಪರೇಚರು ಮತ್ತು ತೇವಾಂಶ, ಈ ಎರಡು ಆ ಫಂಗೈ ಬೆಳಿಲಿಕ್ಕೆ ಅನುಕೂಲಕರವಾಗಿರುವಂತಹ ಫ್ಯಾಕ್ಟರ್ಸ್. ಯೂಸ್ಫುಲ್ ಟು ಗ್ರೋ ಫಂಗೈ ಆನ್ ದಿ ಸ್ಕಿನ್. ಸೊ ಯೂಶುವಲಿ these fungi grow in the nail region. ಎಲ್ಲಿ? ಈ ಉಗುರಿನ ಭಾಗದಲ್ಲಿ ಏನಾಗ್ತದೆ? ಬೆಳೆಯುತ್ತೆ. ಆರ್ ಇನ್ ಬಿಟ್ವೀನ್ ದಿ ಟೂ ಟೋಸ್, ಈ ಎರಡು ಬೆರಳುಗಳ ಮಧ್ಯೆ ಇರುವಂತ ಸಂಧಿಗಳಲ್ಲಿ ಏನಾಗುತ್ತೆ? ಅಟ್ಯಾಕ್ ಆಗ್ಬಿಟ್ಟು ಅಲ್ಲಿ ಏನಾಗುತ್ತೆ? ಅದು ಗ್ರೋ ಆಗುತ್ತೆ. ಸೊ ಇದಕ್ಕೆ ಹೀಟು ಮತ್ತೆ ಟೆಂಪರೇಚರ್ ಮತ್ತೆ ಹ್ಯೂಮಿಡಿಟಿ ಫೇವರಬಲ್ ಕಂಡೀಷನ್. ಅಂತ ಕಂಡೀಷನ್ ಇದ್ದಾಗ ಏನಾಗುತ್ತೆ? ವೆರಿ ವೆಲ್ ಗ್ರೋ ದಟ್ ಫಂಗೈ. ಅದು ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದಿ ಆ ರಿಂಗ್ ವರ್ಮ್ ಅನ್ನ ಕಾಸ್ ಮಾಡುತ್ತೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ. ಸೊ ದಿಸ್ ಇಸ್ ದ ಬ್ರೀಫ್ ಸಮ್ಮರಿ ಆಫ್ ದಿ ಡಿಸೀಸ್ ಕಾಸ್ಡ್ ಬೈ ಫಂಗೈ. That disease is named as ringworms, caused by two species of fungi, that is genera, the Microsporum, the two species nothing but Trichophyton and Epidermophyton. So this is the brief summary of ringworm disease caused by fungi. ಇದು ಫಂಗೈ ಇಂದ ಬರುವಂತಹ ಒಂದು ಡಿಸೀಸ್.
ಅಲ್ಲಿಗೆ ನಿಮ್ಮ ಸಿಲೆಬಸ್ ಅಲ್ಲಿ ಬೇರೆ ಬೇರೆ ಪ್ಯಾಥೋಜನ್ಸ್ ಇಂದ ಬರುವಂತಹ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಡಿಸೀಸಸ್ ಅನ್ನ ನಾವು ಸ್ಟಡಿ ಮಾಡಿದ್ವಿ. ಈಗ ಕಮಿಂಗ್ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ what are the diseases caused by different pathogens, how we prevent or control those infections caused by pathogens, what are the steps we take to control, to prevent those infections. ಹಾಗಾದ್ರೆ ಏನು ಈ ಇನ್ಫೆಕ್ಷನ್ಸ್ ಬರುತ್ತೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಬೇರೆ ಬೇರೆ ಪ್ಯಾಥೋಜನ್ಸ್ ಇಂದ, ಇವುಗಳನ್ನು ನಾವು ಹೇಗೆ ತಡೆಗಟ್ಟಬೇಕು, ದಟ್ ಈಸ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲಿಂಗ್ ಮೆಷರ್ಸ್ ಅಂತ ಕರಿತೇವೆ. ಅವನು ತಡೆಗಟ್ಟಬೇಕಾದ್ರೆ ಕೆಲವು ನಾವು ಮೆಷರ್ಸ್ ಅನ್ನು ತಗೊಳ್ಬೇಕಾಗ್ತದೆ, ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗ್ತದೆ. ವಾಟ್ ಆರ್ ದ ಪ್ರಿವೆಂಟಿಂಗ್ ಮೆಷರ್ಸ್ ಆರ್ ಕಂಟ್ರೋಲಿಂಗ್ ಮೆಷರ್ಸ್ ವಿ ಟೇಕ್ ಟು ಕಂಟ್ರೋಲಿಂಗ್ ದೋಸ್ ಇನ್ಫೆಕ್ಟಿಯಸ್ ಡಿಸೀಸಸ್ ಅರ್ಲಿಯರ್. ಸೊ ಪ್ರಿಕಾಷನರಿಯಾಗಿ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ತಡೆಗಟ್ಟುವ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಅದನ್ನ ಪ್ರಿವೆನ್ಷನ್ ಅಂಡ್ ಕಂಟ್ರೋಲಿಂಗ್ ಮೆಥಡ್ಸ್ ಅಂತ ಕರಿತೀವಿ. ಪ್ರಿವೆನ್ಷನ್ ಅಂಡ್ ಕಂಟ್ರೋಲಿಂಗ್ ಮೆಥಡ್ಸ್. ನಾವು ಪ್ರಿವೆನ್ಷನ್ ಅಂಡ್ ಕಂಟ್ರೋಲಿಂಗ್ measures or method. Measures or method. What are the controlling measures? Then prevention, ತಡೆಗಟ್ಟುವ ಕ್ರಮಗಳು. There are two types of prevention. One is personal hygiene and second one is public hygiene. ನಾವು ಪ್ರಿವೆನ್ಷನ್ ಮತ್ತೆ ಕಂಟ್ರೋಲಿಂಗ್ ಮೆಷರ್ಸ್ಗೆ ಬಂದಾಗ ಒಂದು ಸ್ಟೆಪ್ಸ್ ಅನ್ನ ತಗೊಳ್ತೇವೆ. ಒಂದು ಪರ್ಸನಲ್ ಹೈಜಿನಿ, ಎರಡನೇದು ಪಬ್ಲಿಕ್ ಹೈಜಿನಿ. ಏನ್ ಹಾಗಂದ್ರೆ ಪರ್ಸನಲ್ ಮತ್ತೆ ಪಬ್ಲಿಕ್ ಹೈಜಿನಿ ಯಾವ ರೀತಿ ತಡೆಗಟ್ಟಬಹುದು ಅಂದಾಗ ಎರಡು ಮೆಷರ್ಸ್ ಅನ್ನ ತಗೊಳ್ತೀವಿ ನಾವು, ಕ್ರಮಗಳನ್ನ. ಒಂದು ಸ್ವಇಚ್ಛೆಯಿಂದ ಅಂದ್ರೆ ಪರ್ಸನಲ್, ನಮಗೆ ನಾವೇ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವುದರ ಮೂಲಕ ಇಂತಹ ಒಂದು ಇನ್ಫೆಕ್ಟಿಯಸ್ ಡಿಸೀಸಸ್ ಅನ್ನ, ಸೋಂಕಿನಿಂದ ಬರುವಂತಹ ರೋಗಗಳನ್ನ ನಿರ್ಮೂಲನ ಮಾಡಬಹುದು. ಎರಡನೇದಾಗಿ ಪಬ್ಲಿಕ್ ಹೈಜಿನಿ ಅಂತ ಕರಿತೇವೆ. ಅಂದ್ರೆ ನಾವು ಸಾಮೂಹಿಕವಾಗಿ ಯಾವ ರೀತಿ ಈ ಒಂದು ಸೋಂಕಿನಿಂದ ಬರುವಂತಹ ರೋಗಗಳನ್ನ ತಡೆಗಟ್ಟಬಹುದು. ಇದೆರಡು ನಾವು ನೋಡುವಂತಹ ಎರಡು ಕ್ರಮಗಳು. ಒನ್ ಈಸ್ ಪರ್ಸನಲ್ ಹೈಜಿನಿ ಅಂಡ್ ಸೆಕೆಂಡ್ ಒನ್ ಈಸ್ ಪಬ್ಲಿಕ್ ಹೈಜಿನಿ. ಕಮಿಂಗ್ ಟು ದಿ ಪರ್ಸನಲ್ ಹೈಜಿನಿ. ಏನು ಪರ್ಸನಲ್? ಸ್ವತಃ ಒಬ್ಬೊಬ್ಬ ಇಂಡಿವಿಜುವಲ್ ಕೂಡ ಸ್ವತಃ ಒಂದು ಎಚ್ಚರಿಕೆಯನ್ನ ವಹಿಸುವಂಥದ್ದು. ಯಾವ ರೀತಿ ಎಚ್ಚರಿಕೆ ವಹಿಸುವುದು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಅಂದಾಗ ಪರ್ಸನಲ್ ಹೈಜಿನಿ ಇನ್ಕ್ಲೂಡ್ಸ್ ಕೀಪಿಂಗ್ ಹೆಲ್ತ್. ಸೊ ಪರ್ಸನಲ್ ಹೈಜಿನಿ ಇನ್ಕ್ಲೂಡ್ಸ್ ಕೀಪಿಂಗ್ clean the body always. Then second one use pure ಅಥವಾ consumption, better to say consumption of pure drinking water. Food and vegetables, fruits, etc. ಇಲ್ಲಿ ಪರ್ಸನಲ್ ಹೈಜಿನಿನಲ್ಲಿ ಎರಡು ಸ್ಟೆಪ್ಸ್ ಇದೆ. ನಾವು ಸ್ವತಃ ತೆಗೆದುಕೊಳ್ಳುವಂತಹ ಕ್ರಮಗಳು, ತಡೆಗಟ್ಟುವ ಕ್ರಮಗಳು. ಒಂದನೇದಾಗಿ ಕೀಪಿಂಗ್ ದಿ ಬಾಡಿ ಕ್ಲೀನ್, ದಟ್ ಈಸ್ ಕೀಪಿಂಗ್ ಕ್ಲೀನ್ ದಿ ಬಾಡಿ ಆಲ್ವೇಸ್. ಸೊ ನಾವು ಏನು ಪ್ರತಿನಿತ್ಯವೂ ಕೂಡ ನಮ್ಮ ದೇಹವನ್ನು ಶುದ್ಧಗೊಳಿಸ್ಕೊಳ್ಬೇಕು.
ಅಂದರೆ ಪ್ರತಿನಿತ್ಯ ಕೂಡ ನಾವು ಏನಿದೆ ಆ ಒಂದು ಏನು ಸ್ನಾನ ಮಾಡ್ತೇವೆ ಆ ಸ್ನಾನ ಮಾಡುವ ಕ್ರಮದಿಂದ ನಮ್ಮ ದೇಹವನ್ನು ಏನು ಮಾಡಬೇಕು, ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು. ಕೀಪಿಂಗ್ ದಿ ಬಾಡಿ ವಿತ್ ಕ್ಲೀನ್ ಅಂತ ಕರಿತೀವಿ, ಅಥವಾ ಕೀಪಿಂಗ್ ದಿ ಬಾಡಿ ಕ್ಲೀನ್ ಆಲ್ವೇಸ್, ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು. ಎರಡನೇದಾಗಿ ಕನ್ಸಂಪ್ಷನ್ ಆಫ್ ಪ್ಯೂರ್ ಡ್ರಿಂಕಿಂಗ್ ವಾಟರ್, ಫುಡ್, ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್. ಎರಡನೇದಾಗಿ ಪ್ರತಿದಿನವೂ ಕೂಡ ಪ್ರತಿನಿತ್ಯ ಕೂಡ ಶುದ್ಧೀಕರಿಸಿದ ನೀರನ್ನ, ಪ್ಯೂರ್ ಡ್ರಿಂಕಿಂಗ್ ವಾಟರ್, ಶುದ್ಧೀಕರಿಸಿದ ನೀರನ್ನ, ಹಾಗೆ ಸ್ವಚ್ಛವಾಗಿರುವಂತಹ ತರಕಾರಿ ಹಣ್ಣುಗಳನ್ನು ಸೇವನೆ ಮಾಡುವಂಥದ್ದು. ಒಂದು ಶುದ್ಧ ನೀರನ್ನ, ಹಾಗೆ ಸ್ವಚ್ಛವಾಗಿರುವಂತಹ ತರಕಾರಿ ಹಣ್ಣು ಇವುಗಳನ್ನು ಉಪಯೋಗಿಸುವಂಥದ್ದು. ಹಾಗಾದರಾಗೇನಾಗತ್ತೆ, ಅಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡೋದ್ರಿಂದ ಆ ಬರ್ತಕ್ಕಂತಹ ಸೋಂಕನ್ನ ಸಂಪೂರ್ಣವಾಗಿ ತಡೆಗಟ್ಟಬಹುದು. ಸೊ ಇನ್ ದೀಸ್ ಫಾಲೋಡ್ ಬೈ ದೀಸ್ ಮೆಥಡ್ಸ್, ಕಂಟ್ರೋಲಿಂಗ್ ಮೆಥಡ್ಸ್ ಇನ್ ಪರ್ಸನಲ್ hygiene, so we finally prevent completely those infectious diseases. ಏನು ಮಾಡಬಹುದು, ಕೊನೆಯದಾಗಿ ನಾವು ಅದನ್ನು ತಡೆಗಟ್ಟಬಹುದು, ಶಾಶ್ವತವಾಗಿ ತಡೆಗಟ್ಟಬಹುದು. ಇದು ಪರ್ಸನಲ್ hygiene. Coming to the second one, public hygiene. Public hygiene. Public hygiene. ಸಾಮೂಹಿಕವಾಗಿ hygiene. So the public hygiene includes, ಸಾಮೂಹಿಕವಾಗಿ ಯಾವ ರೀತಿ ನಾವು ಸ್ವಚ್ಛತೆಯನ್ನ ಆ ತಡೆಗಟ್ಟುವ ಕ್ರಮಗಳನ್ನ ಫಾಲೋ ಅಪ್ ಮಾಡಬಹುದು ಅಂದಾಗ, that is called public hygiene. In public hygiene, that includes, what all the steps include? The first step is cleaning and disinfection. Cleaning and disinfection of water reservoirs, water tanks, pools, cesspools, etc. ಸೊ ಪಬ್ಲಿಕ್ ಹೈಜಿನಿನಲ್ಲಿ ಒಂದನೇದಾಗಿ ನಾವು ಏನು ನೋಡ್ಬೋದು, ಫಸ್ಟ್ ಸ್ಟೆಪ್, ದಟ್ ಈಸ್ ಕ್ಲೀನಿಂಗ್ ಅಂಡ್ ಡಿಸ್ಇನ್ಫೆಕ್ಷನ್ ಆಫ್ ವಾಟರ್ ರಿಸರ್ವಾಯರ್ಸ್, ವಾಟರ್ ಟ್ಯಾಂಕ್ಸ್, ಪೂಲ್ಸ್, ಸೆಸ್ಪೂಲ್ಸ್ ಎಕ್ಸೆಟ್ರಾ. ಏನು ಮಾಡಬೇಕಾಗುತ್ತೆ, ಸಾಮೂಹಿಕವಾಗಿ ಏನು ಒಂದು ನೀರಿನ ಟ್ಯಾಂಕ್ಸ್ ಇರ್ತದೆ, ಆ ನೀರಿನ ಟ್ಯಾಂಕ್ಸ್ ಅನ್ನ ಸೊ ಕ್ಲೀನ್ ಮಾಡುವಂಥದ್ದು ಪೀರಿಯಾಡಿಕಲಿ. That is a period of cleaning and disinfection of water reservoir, water tanks, pools, cesspools. ಕ್ರಮವಾಗಿ ಇವುಗಳನ್ನು ಸ್ವಚ್ಛಗೊಳಿಸುವುದು, ಸೋಂಕಿನಿಂದ ನಿವಾರಣೆಗೊಳಿಸುವುದು, ಅದನ್ನೇ ನಾವು ಡಿಸ್ಇನ್ಫೆಕ್ಷನ್ ಅಂತ ಕರಿತೀವಿ. ಸೋಂಕಿನಿಂದ ಮುಕ್ತ ಮಾಡುವಂಥದ್ದು. ಡಿಸ್ಇನ್ಫೆಕ್ಷನ್ ಆಫ್ ವಾಟರ್ ರಿಸರ್ವಾಯರ್, ನೀರು ತುಂಬಿರುವಂತಹ ಟ್ಯಾಂಕ್ಸ್ ಅಂತ ಹೇಳ್ತೇವೆ. ದೆನ್ ವಾಟರ್ ಟ್ಯಾಂಕ್ಸ್, ಮಿನಿ ಟ್ಯಾಂಕ್ಸ್ ಅಲ್ಲಿ ಏನು ಸ್ಟೋರ್ ಮಾಡಿರ್ತಾರೆ, ಏರಿಯಾ ನೋಡಿರ್ಬೋದು ಸಪ್ಲೈ ಮಾಡುವಂಥ ನೀರನ್ನ, ಅಂತಹ ವಾಟರ್ ಟ್ಯಾಂಕ್ಸ್ ಅನ್ನ ಪೂಲ್ಸ್ ಅಂತ ಕರಿತೇವೆ, ಸಣ್ಣದಾಗಿರ್ತಕ್ಕಂತಹ ಕೊಳಗಳಲ್ಲಿ. ಹಾಗೆ ಸೆಸ್ ಪೂಲ್ಸ್ ಅಂತ ಕರಿತೇವೆ. ಏನು ಸೆಸ್ ಪೂಲ್ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಅಂಡರ್ ಗ್ರೌಂಡ್ ಪಿಟ್ ಅಂತ ಕರಿತೀವಿ. ಅಂಡರ್ ಗ್ರೌಂಡ್ ಪಿಟ್ ದಟ್ ಕಲೆಕ್ಟ್ಸ್ ಸೀವೇಜ್ ವಾಟರ್. ಇದು ಸೆಸ್ ಪೂಲ್ ಅಂದ್ರೆ CESS, ಸೆಸ್ ಪೂಲ್ ಅಂದ್ರೆ ಅಂಡರ್ ಗ್ರೌಂಡ್ ಪಿಟ್. ಏನು ದೊಡ್ಡದಾಗಿ ಗುಂಡಿಯನ್ನು ತೆಗೆದಿರ್ತಾರೆ ಅಲ್ಲಲ್ಲಿ, ಆ ಗುಂಡಿಯಲ್ಲಿ ಏನಾಗುತ್ತೆ, ಕೊಳಚೆ ನೀರು ಬಂದು ಸಂಗ್ರಹವಾಗ್ತದೆ. ಅಲ್ಲಿ ಕೊಳಚೆ ನೀರು ಬಂದು ಸಂಗ್ರಹವಾಗ್ತಕ್ಕಂಥದ್ದು. ಇದನ್ನ ನಾವು ಸೆಸ್ ಪೂಲ್ ಅಂತ ಕರಿತೇವೆ. ದಟ್ ಈಸ್ ಅಂಡರ್ ಗ್ರೌಂಡ್ ಪಿಟ್ ಕಂಟೈನಿಂಗ್ ದಿ ಸೀವೇಜ್ ವಾಟರ್. ಸೀವೇಜ್ ಅಂತಂದ್ರೆ ಕೊಳಚೆ ನೀರು. ಸೊ ಇವೆಲ್ಲವನ್ನ ಕೂಡ ಏನ್ ಮಾಡಬೇಕು, ಕ್ರಮವಾಗಿ ಪೀರಿಯಾಡಿಕಲಿ ಕ್ಲೀನ್ ಅಂಡ್ ಡಿಸ್ಇನ್ಫೆಕ್ಟೆಂಟ್ ಆಫ್ ವಾಟರ್ ರಿಸರ್ವಾಯರ್ಸ್, ವಾಟರ್ ಟ್ಯಾಂಕ್ಸ್, ಪೂಲ್ಸ್, ಸೆಸ್ ಪೂಲ್ಸ್ ಎಕ್ಸೆಟ್ರಾ.
ಸೊ ದಿಸ್ ಇಸ್ ಒನ್ ಆಫ್ ದಿ ಸ್ಟೆಪ್ ಆಫ್ ದಿ ಪಬ್ಲಿಕ್ ಹೈಜನಿ. ಪಬ್ಲಿಕ್ ಹೈಜನಿಯಲ್ಲಿ ನೋಡುವಂಥದ್ದು ನಾವು ದಟ್ some diseases like the malaria, some diseases like typhoid or amoebiasis, typhoid and amoebiasis, those caused by bacteria and microorganism like that is protozoan like Entamoeba histolytica. Typhoid and amoebiasis caused by microorganisms. So followed these steps to prevent those disease that is those disease caused through or caused by contaminated food and water. ಏನು ಟೈಫಾಯ್ಡ್ ಇದೆ, ಆಮಶಂಕೆ, ಅಮೀಬಿಯಾಸಿಸ್ ಅಂತ ನಾವು ಸ್ಟಡಿ ಮಾಡಿದ್ವಿ. ಈ ಎರಡು ರೋಗಗಳು ಎಸ್ಪೆಷಲಿ ಕಲುಷಿತ ನೀರು, ಕಲುಷಿತ ಆಹಾರದಿಂದ ಬರುವಂಥದ್ದು. ನಾವು ಯಾವಾಗ ಒಂದು ಪರ್ಸನಲ್ ಹೈಜನಿ ಮೂಲಕ, ಪಬ್ಲಿಕ್ ಹೈಜನಿ ಮೂಲಕ ಈ ರೀತಿ ಸ್ಟೆಪ್ಸನ್ನು ನಾವು ಫಾಲೋ ಮಾಡಿದಾಗ ಏನಾಗ್ತದೆ, ಅಂತಹ ಡಿಸೀಸಸನ್ನು ನಾವೇನು ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು, ಪ್ರಿವೆಂಟ್ ಮಾಡ್ಬೋದು. ಒಂದನೇದಾಗಿ. ಸೆಕೆಂಡ್ಲಿ ದಿ ಏರ್ಬೋರ್ನ್ ಡಿಸೀಸಸ್, ಏರ್ಬೋರ್ನ್ ಡಿಸೀಸ್ ಅಂತ ಕರಿತೇವೆ. ಲೈಕ್ ಕಾಮನ್ ಕೋಲ್ಡ್, ನ್ಯೂಮೋನಿಯಾ. ಏರ್ಬೋರ್ನ್ ಅಂದರೆ ಆ ಏನು ಕಣಗಳಿದೆ, ಆ ಕಣಗಳು ಗಾಳಿಯಿಂದ ಪ್ರಸಾರವಾಗಿ ಅದು ಆರೋಗ್ಯವಂತ ಮನುಷ್ಯನ ಅದನ್ನು ಇನ್ಹ್ಯಾಲ್ ಮಾಡಿದಾಗ ಬರುವಂಥ ಡಿಸೀಸ್. ಆ ಏನು ಗಾಳಿಯಲ್ಲಿ ಸೇರ್ಕೊಳ್ಳುತ್ತಲ್ಲ ಡ್ರಾಪ್ಲೆಟ್ಸು, ಅವ್ರೇನು ಸೀನಿದಾಗ ಸ್ನೀಸ್ ಅಂತ ಕರಿತೀವಿ. ದೆನ್ ಕಾಫ್ ಆಫ್ ಇನ್ಫೆಕ್ಟೆಡ್ ಪರ್ಸನ್, ಎಲ್ಲಿ, ನ್ಯೂಮೋನಿಯಾದಲ್ಲಿ. ಕಾಮನ್ ಕೋಲ್ಡಲ್ಲಿ ಏನು ಅವರಿಗೆ ಕಾಫ್ ಇರ್ತದೆ, ಆ ಕಾಫನ್ನು ಅವರು ಉಗುಳಿದಾಗ ಅಥವಾ ಸೀನಿದಾಗ ಅದರಲ್ಲಿರ್ತಕ್ಕಂಥ ಡ್ರಾಪ್ಲೆಟ್ಸ್ ಏನಾಗ್ತದೆ, ಗಾಳಿಯಲ್ಲಿ ಸೇರ್ಕೊಳ್ಳುತ್ತೆ. ಆ ಗಾಳಿಯಿಂದ ಏನಾಗುತ್ತೆ, ಅಂತಹ ಗಾಳಿಯನ್ನು ಯಾರು ಇನ್ಹ್ಯಾಲ್ ಮಾಡ್ತಾರೋ ಆರೋಗ್ಯವಂತ ಪರ್ಸನ್ನು, ಅಲ್ಲಿಗೆ ಏನಾಗುತ್ತೆ, ಅದು ಟ್ರಾನ್ಸ್ಮಿಟ್ ಆಗ್ತದೆ. ಹಾಗಾಗಿ ಅದನ್ನ ಏರ್ಬೋರ್ನ್ ಡಿಸೀಸ್ ಅಂತ ಕರಿತೇವೆ. ಅಂದ್ರೆ ಗಾಳಿಯ ಮೂಲಕ ಪ್ರಸಾರವಾಗುವುದು. ಏರ್ಬೋರ್ನ್ ಡಿಸೀಸಸ್ ಲೈಕ್ ನ್ಯೂಮೋನಿಯಾ and common cold. So following these steps, so we control to prevent the diseases, airborne diseases like pneumonia and common cold also. Totally in public hygiene and personal hygiene, we control, we prevent some of the infections caused by different pathogens were very strictly prevented. ತಡೆಗಟ್ಟಬಹುದಾಗಿದೆ. ಈ ಕ್ರಮಗಳನ್ನು ಅನುಸರಿಸುವುದರಿಂದ ತಡೆಗಟ್ಟಬಹುದಾಗಿದೆ. Then the another diseases like malaria, filariasis, ಆನೆಕಾಲು ರೋಗ, ಮಲೇರಿಯಾ caused by, ಯಾವುದರಿಂದ ಕಾಸ್ ಆಗುತ್ತೆ ಅಂತ ನೋಡಿದ್ವಿ ನಾವು ಅದನ್ನ. caused by vectors. ಯಾವುದರಿಂದ ಟ್ರಾನ್ಸ್ಮಿಟ್ ಆಗ್ತದೆ, those diseases so transmit through vectors like mosquito. So in case of malaria, female Anopheles mosquito can transmit the sporozoids from protozoan that is Plasmodium vivax. Those sporozoids transmitted by female Anopheles mosquito to human body. ನಾವು ನೋಡಿದ್ವಿ, ನಾವು ಮಲೇರಿಯಾದಲ್ಲಿ ಪ್ಲಾಸ್ಮೋಡಿಯಂ ಇಂದ ರಿಲೀಸ್ ಆಗುವಂಥ ಸ್ಪೋರೋಜೋಯಿಡ್ಸ್ ಅನ್ನ, ಬೀಜಾಣುಗಳನ್ನ ಫೀಮೇಲ್ ಅನೋಫಿಲಿಸ್ ಮಸ್ಕಿಟೋ ವೆಕ್ಟರ್ ಆಗಿ ಆಕ್ಟ್ ಮಾಡುತ್ತೆ. ಅದು ಸೊಳ್ಳೆ ಏನ್ ಮಾಡುತ್ತೆ, ಕಚ್ಚಿದಾಗ ಆ ಸ್ಪೋರೋಜೋಯಿಡ್ಸ್ ಇನ್ಫೆಕ್ಟೆಡ್ ಪರ್ಸನ್ ಇಂದ ಅದರ ದೇಹಕ್ಕೆ ಹೋಗುತ್ತೆ. ಅದು ಇನ್ನೊಬ್ಬ ಆರೋಗ್ಯವಂತ ಮನುಷ್ಯನನ್ನ ಕಚ್ಚಿದಾಗ ಆ ಸ್ಪೋರೋಜೋಯಿಡ್ಸ್ ಏನಾಗುತ್ತೆ, ಅವನ ರಕ್ತದಲ್ಲಿ ಸೇರಿ ಮಲೇರಿಯಾವನ್ನ ಕಾಸ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಮಧ್ಯವರ್ತಿ ಯಾರು, ಫೀಮೇಲ್ ಅನೋಫಿಲಿಸ್ ಮಸ್ಕಿಟೋ. ಏನಂತ ಹೇಳ್ತೀವಿ ಅದಕ್ಕೆ, ವೆಕ್ಟರ್ ಅಂದ್ರೆ ನಥಿಂಗ್ ಬಟ್
ಇಟ್ ಕ್ಯಾನ್ ಟ್ರಾನ್ಸ್ಮಿಟ್ ಡಿಸೀಸ್ ಅಂತ ಕರಿತೀವಿ. ವೆಕ್ಟರ್ ನಥಿಂಗ್ ಬಟ್ ಟ್ರಾನ್ಸ್ಮಿಟ್ ಡಿಸೀಸ್. ಸೊ ಆ ಯಾರು ರೋಗವನ್ನು ಹರಡ್ತಾರೋ ಅವ್ರನ್ನ ಏನಂತ ಕರಿತೇವೆ? ವೆಕ್ಟರ್ ಅಂತ ಕರಿತೇವೆ. ದೆನ್ ಏನು ಫೈಲೇರಿಯಾಸಿಸ್, ಆನೆಕಾಲು ರೋಗ, ಎಲಿಫೆಂಟಾಯಸಿಸ್ ಅಂತ ಓದಿದ್ವಿ. ಉಚೇರೇರಿಯಾ ಬ್ಯಾಂಕ್ರಾಫ್ಟಿ ಅಂಡ್ ಉಚೇರೇರಿಯಾ ಮಲಾಯಿ. So these two species responsible for causing of filarial diseases or elephantiasis. Once again, that disease can transmit through female mosquito. ಅಲ್ಲಿ ಕೂಡ ಫೀಮೇಲ್ ಮಸ್ಕಿಟೋ ಏನು ಮಾಡುತ್ತೆ? ವೆಕ್ಟರ್ ಆಗಿ ಆಕ್ಟ್ ಮಾಡ್ತದೆ. ಸೊ ಇನ್ ದೀಸ್, ಎಸ್ಪೆಷಲಿ ಇನ್ ದೀಸ್ ಡಿಸೀಸಸ್ ಲೈಕ್ ಮಲೇರಿಯಾ ಅಂಡ್ ಫೈಲೇರಿಯಾಸಿಸ್, what are the preventing measures we take at the time of the controlling those infections? ಏನು ಮಾಡಬೇಕಾಗುತ್ತೆ ಇಲ್ಲಿ ನಾವು? ವಾಟ್ ಆರ್ ದ ಸ್ಟೆಪ್ಸ್, ವಾಟ್ ಆರ್ ದ ಪ್ರಿವೆಂಟಿಂಗ್ ಮೆಷರ್ಸ್ ಟು ಟೇಕ್ ಅರ್ಲಿಯರ್ ಟು ಪ್ರಿವೆಂಟ್ ದೋಸ್ ಆರ್ ಟು ಕಿಲ್ ದೋಸ್ ವೆಕ್ಟರ್ಸ್? ಈಗ ಏನು ಮಾಡಬೇಕಾಗುತ್ತೆ? ಅಂತಹ ಡಿಸೀಸ್ ಹರಡದೆ ಇರೋ ಹಾಗೆ ನೋಡಬೇಕು ಅಂದಾಗ ನಾವು ಮುಂಜಾಗ್ರತೆಯಾಗಿ ಏನು ಮಾಡಬೇಕು? ಆ ವೆಕ್ಟರ್ಸನ್ನು, ಅವು ಬ್ರೀಡ್ ಮಾಡುವಂಥ ಏರಿಯಾಸನ್ನು ನಾವೇನು ಮಾಡಬೇಕಾಗಿದೆ? ಅಲ್ಲಿ ನಾವು ಡಿಸ್ಇನ್ಫೆಕ್ಟೆಂಟ್ ಮಾಡಬೇಕಾಗಿದೆ. ಆ ವೆಕ್ಟರ್ಸನ್ನು ಸಾಯಿಸಬೇಕಾಗಿದೆ, ಕೊಲ್ಲಬೇಕಾಗಿದೆ. ಸೊ ವಿ ಮಸ್ಟ್ ಕ್ಲೀನ್ those area occupied by vectors. So they breed luxuriously in certain areas. ಏನಾಗ್ತದೆ? ಕೆಲವು ಪ್ರದೇಶಗಳಲ್ಲಿ ಅದಕ್ಕೆ ಸೂಕ್ತವಾದ ವಾತಾವರಣದಲ್ಲಿ ಆ ವೆಕ್ಟರ್ಸ್ ಏನಾಗುತ್ತೆ? ಬ್ರೀಡ್ ಮಾಡ್ತಾ ಹೋಗುತ್ತದು, ಸಂತಾನವನ್ನು ಮುಂದುವರಿಸ್ಕೊಳ್ತಾ ಹೋಗುತ್ತೆ. ನಾವೇನು ಮಾಡಬೇಕಾಗಿದೆ ಅಲ್ಲಿ ಅಂದಾಗ, ತಡೆಗಟ್ಟಬೇಕು ಅಂದಾಗ, ಮೊದಲು ಅಂತಹ ಏರಿಯಾವನ್ನು ಎಲ್ಲಿ ವೆಕ್ಟರ್ಸ್ ಬ್ರೀಡ್ ಮಾಡುತ್ತೋ, ಮಲ್ಟಿಪ್ಲೈ ಆಗ್ತದೋ ಅಂಥ ಏರಿಯಾವನ್ನು ಏನು ಮಾಡಬೇಕು? ಸ್ವಚ್ಛಗೊಳಿಸಬೇಕಾಗಿದೆ. ಅಲ್ಲಿಗೇನಾಗುತ್ತೆ? ವೆಕ್ಟರ್ಸು ಕೂಡ ನಾಶ ಆಗ್ತದೆ, ಜೊತೆಗೆ ಅವುಗಳು ಇಟ್ಟಂತಹ ಆ ಮೊಟ್ಟೆಗಳು ಕೂಡ ಏನಾಗುತ್ತೆ? ನಾಶವಾಗ್ತದೆ. ಸೊ ಒನ್ ಆಫ್ ದಿ ಬೆಸ್ಟ್ ಮೆಥಡ್ ಟು ಕಂಟ್ರೋಲ್ ದೋಸ್ ವೆಕ್ಟರ್ಸ್ followed by ಡಿಸ್ಇನ್ಫೆಕ್ಷನ್, ಸೋಂಕು ನಿವಾರಣೆ ಮಾಡುವಂಥದ್ದು. ಯಾವ ರೀತಿ ಸೋಂಕು ನಿವಾರಣೆ ಮಾಡ್ತೇವೆ ಅಂದಾಗ, ಸೊ ಇನ್ ಕೇಸ್ ಆಫ್ ಮಲೇರಿಯಾ we should clean or disinfectant the water tanks. Then stagnant water, ನಿಂತ ನೀರು ಎಲ್ಲಿದೆ ಅದನ್ನು ಡಿಸ್ಇನ್ಫೆಕ್ಟೆಂಟ್ ಮಾಡಬೇಕಾಗ್ತದೆ. ಸ್ಟಾಗ್ನೆಂಟ್ ವಾಟರ್ ಬಾಡೀಸ್ ಲೈಕ್ ಎಲ್ಲೆಲ್ಲಿ ನೋಡ್ತೇವೆ ನಾವು ಅದನ್ನ ಅಂದಾಗ, ಟ್ಯಾಂಕ್ಸ್ ಎಲ್ಲಿ ನೋಡ್ತೀವಿ? ಅದನ್ನ ಟ್ಯಾಂಕಲ್ಲಿ ನೋಡ್ತೀವಿ. ಸುಮಾರು ದಿನಗಳವರೆಗೆ ನೀರನ್ನು ಸ್ಟೋರ್ ಮಾಡ್ತಾರೆ. ಸೊ ಟ್ಯಾಂಕ್ಸ್ ಅಂತ ಹೇಳ್ತೀವಿ. ಪಾಂಡ್ಸ್ ಇರಬಹುದು ಅಲ್ವಾ, ಸಣ್ಣ ಸಣ್ಣ ಕೊಳಗಳಿರಬಹುದು. ಹಾಗೆ ಡಿಚೋಸ್ ಅಂತ ಕರಿತೇವೆ. ಸೊ ವಾಟ್ ಈಸ್ ಮೆಂಟ್ ಬೈ ಡಿಚೋಸ್? ಡಿಚೋಸ್ ಅಂತ ಕರಿತೀವಿ. ಸೊ ಡಿಚೋಸ್ ಅಂತಂದ್ರೆ ದಟ್ ಈಸ್ ಲಾಂಗ್ ನ್ಯಾರೋ ಪಿಟ್ ಅಂತ ಹೇಳ್ತೇವೆ ಫಾರ್ ಇರಿಗೇಷನ್. ಏನು ಬೋರ್ವೆಲ್ ಹಾಕಿಸುವಾಗ ಆ ಒಂದು ಆಳವಾಗಿರ್ತಕ್ಕಂಥ, ಉದ್ದವಾಗಿರ್ತಕ್ಕಂತಹ ಒಂದು ಪಿಟ್ಟನ್ನು ಮಾಡ್ತಾ ಹೋಗ್ತಾರೆ ನೀರಿಗೋಸ್ಕರ, ಅಂಡರ್ಗ್ರೌಂಡ್ ವಾಟರ್ಗೋಸ್ಕರ. ಸೋರ್ಸ್ ಎಲ್ಲಿ ಬರುತ್ತೋ ಅಲ್ಲಿವರೆಗೂ ಅದನ್ನೇನು ಮಾಡ್ತಾರೆ? ಪಿಟ್ ಮಾಡ್ತಾ ಹೋಗ್ತಾರೆ. ಆ ಮಾಡಿರ್ತಕ್ಕಂಥ ಪಿಟ್ಟಲ್ಲಿ ಏನಾಗ್ತದೆ? ಸ್ವಲ್ಪ ನೀರು ಒಳಭಾಗದಲ್ಲಿ ಇದ್ರೂ ಸಾಕು, ಈ ಮಸ್ಕಿಟೋಸ್ ಏನಾಗ್ತದೆ? ಬ್ರೀಡ್ ಮಾಡ್ತದೆ, ಬ್ರೀಡ್ ಮಾಡುವಂಥದ್ದು. ಹಾಗಾಗಿ ಅಂತಹದನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ? ಇಲ್ಲಿ ಡಿಸ್ಇನ್ಫೆಕ್ಟೆಂಟ್ ಮಾಡಬೇಕಾಗ್ತದೆ. ಅಂದರೆ ಸೋಂಕು ನಿವಾರಣೆಗೊಳಿಸಬೇಕಾಗ್ತದೆ. ನಿಂತ ನೀರು, ಸ್ಟಾಗ್ನೆಂಟ್ ವಾಟರ್ ಅಂತ ಕರಿತೀವಿ. ಅಂತ ನೀರು ಎಲ್ಲೆಲ್ಲಿ ನೋಡ್ತೀವಿ? ಸ್ಮಾಲ್ ಪಾಂಡ್ಸ್ ಇರ್ಬೋದು, ವಾಟರ್ ಟ್ಯಾಂಕ್ಸ್ ಇರ್ಬೋದು, ಎಗೈನ್ ರಿಸರ್ವಾಯರ್ ಇರ್ಬೋದು. ಇನ್ನು ಮನೆಯಲ್ಲಿ ತಗೊಂಡಾಗ ನಾವೇನು ನೋಡ್ತೀವಿ ಅಂತಂತಂದ್ರೆ ಮಿನಿ ಟ್ಯಾಂಕ್ಸ್ ಇರ್ಬೋದು ಅಲ್ವಾ. ಸೊ ಈ ಡ್ರಮ್ಸ್ ಇರ್ಬೋದು, ಇಲ್ಲೆಲ್ಲ ನಾವು ನೀರನ್ನು ಸ್ಟಾಕ್ ಮಾಡ್ತೇವೆ. ಸೊ ಇದನ್ನು ನಾವು ಆಗಿಂದಾಗಲೇ ಏನು ಮಾಡಬೇಕು? ಇನ್ ಹೌಸಸ್, ಸೊ ಪೀರಿಯಾಡಿಕಲಿ ಕ್ಲೀನ್ those drums or mini tanks
ಮನೆಗಳಲ್ಲಾದರೆ ಅದನ್ನು ಕ್ರಮಬದ್ಧವಾಗಿ ನಾವು ಅದನ್ನು ಆಗಿಂದಾಗಲೇ ಕ್ಲೀನ್ ಮಾಡುವಂಥದ್ದು. ಇನ್ ಪಬ್ಲಿಕ್, ಸೊ ವಿ ಶುಡ್ ಮೇಂಟೈನ್ ಆರ್ ವಿ ಶುಡ್ ಡಿಸ್ಇನ್ಫೆಕ್ಟೆಂಟ್ ದೋಸ್ ಸ್ಟಾಗ್ನೆಂಟ್ ವಾಟರ್ ಬಾಡೀಸ್ ಲೈಕ್ ಮಿನಿ ಪೂಲ್ ಆಗಿರ್ಬೋದು ಆರ್ ಡಿಚೋಸ್ ಅಂತ ಕರಿತೇವೆ. ಅಂದರೆ ಏನು ಸಣ್ಣ ಸಣ್ಣದಾಗಿರ್ತಕ್ಕಂತಹ ಆ ನ್ಯಾರೋ ಪಿಟ್ ಇದೆಯಲ್ಲ ಇರಿಗೇಷನ್ಗೆ, ಆ ಥರದ್ದು ಒಂದು. ಹಾಗೆ ಸ್ಟಾಗ್ನೆಂಟ್ ವಾಟರ್ ಇನ್ನೆಲ್ಲೆಲ್ಲಿ ನಾವು ನೋಡ್ಬೋದು, ಟ್ಯಾಂಕ್ಸ್ ಅನ್ನು ನೋಡ್ತೇವೆ. ಸೊ ಇದನ್ನ ಆಗಿದ್ದಾಗಲೇ ಏನು ಮಾಡಬೇಕು, ಸೋಂಕು ನಿವಾರಣೆಗೊಳಿಸಬೇಕು. ಡಿಸ್ಇನ್ಫೆಕ್ಟೆಂಟ್ ಅನ್ನು ಉಪಯೋಗಿಸಿ ಡಿಸ್ಇನ್ಫೆಕ್ಷನ್ ಮಾಡಬೇಕು. ವಿ ಶುಡ್ ಮೇಂಟೈನ್ ದಟ್ ವಾಟರ್ ಬಾಡೀಸ್ ಫಾಲೋಡ್ ಬೈ ಡಿಸ್ಇನ್ಫೆಕ್ಷನ್, ಕ್ಲೀನಿಂಗ್ ದಟ್ ವಾಟರ್. Disinfection using the suitable disinfectants. Then introduced Gambusia fish. Introduced Gambusia fish to water tanks. Gambusia. So Gambusia, one of the variety of small fishes. One of the variety of small fishes. When we introduced these Gambusia fishes to tanks, water tanks, so they feed larvae of mosquito in water. ಏನು ಮಾಡುತ್ತಿದ್ದು, clean that water through feeding of those mosquitoes larvae. ಈ ಒಂದು ಫಿಶಸ್ಸು ನೀರಿನಲ್ಲಿ ಇರ್ತಕ್ಕಂತಹ ಏನು ಮಸ್ಕಿಟೋ ಇದೆ, ಆ ಸೊಳ್ಳೆಗಳ ಒಂದು ಸಣ್ಣ ಮರಿಗಳು ಲಾರ್ವೆಯನ್ನು ಏನು ಮಾಡುತ್ತೆ, ತಿನ್ನೋದ್ರಿಂದ ಏನು ಮಾಡುತ್ತೆ, ಆ ವಾಟರ್ ಬಾಡಿಯನ್ನು ಕ್ಲೀನ್ ಮಾಡುತ್ತೆ. ಒನ್ ಆಫ್ ದಿ ಸ್ಟೆಪ್ ದಟ್ ಈಸ್ ಪ್ರಿವೆಂಟಿಂಗ್ ಸ್ಟೆಪ್ ದಟ್ ಈಸ್ ಇಂಟ್ರೊಡ್ಯೂಸ್ ದಿ Gambusia fishes to water tanks. Those fishes feed or eat larvae of mosquito, then the water body become cleaned. In that way, ಆ ರೀತಿನಲ್ಲಿ ಏನಾಗುತ್ತೆ, ಕ್ಲೀನ್ ಆಗುವಂಥದ್ದು. ಸೊ ಇನ್ houses we should maintain or using mosquito nets. ಏನು ಮಾಡಬೇಕು, ನಾವು ಮನೆಗಳಲ್ಲಿ ಮಸ್ಕಿಟೋ ನೆಟ್ಟನ್ನು ಉಪಯೋಗಿಸಬೇಕು, ಸೊಳ್ಳೆ ಪರದೆಯನ್ನು ಬಳಕೆ ಮಾಡಬೇಕು. ಟು ಪ್ರಿವೆಂಟ್ ಬೈಟಿಂಗ್ ಆಫ್ ಮಸ್ಕಿಟೋ, ಸೊಳ್ಳೆ ಕಚ್ಚುವುದರಿಂದ ತಡೆಗಟ್ಟುವಂಥದ್ದು. ದೆನ್ ದಿ ಡೋರ್ಸ್ ಅಂಡ್ ವಿಂಡೋಸ್ ಮಸ್ಟ್ ಬಿ ಕ್ಲೋಸ್ಡ್ ಬೈ ವೈರ್ ಮೆಷರ್ಸ್. ಯಾವುದರಿಂದ ಕ್ಲೋಸ್ ಮಾಡಿರ್ಬೇಕು ನಾವು ಅದನ್ನು, ವಿಂಡೋಸು ಮತ್ತು ಡೋರ್ಸನ್ನು ವೈರ್ ಮೆಷರ್ಸಿಂದ ನಾವು ಅದನ್ನು ಕ್ಲೋಸ್ ಮಾಡಿರಬೇಕಾಗ್ತದೆ. ಯಾಕೆ ಅಂದರೆ ಟು ಪ್ರಿವೆಂಟ್ ದಿ ಎಂಟ್ರಿ ಆಫ್ ಮಸ್ಕಿಟೋ. ನೀವು ಬಾಗಿಲು ಅಥವಾ ಕಿಟಕಿಗಳ ಮೂಲಕ ಏನಾಗುತ್ತೆ, ಸಂಜೆಯ ವೇಳೆಯಲ್ಲಿ ಈ ಒಂದು ಮಸ್ಕಿಟೋಸ್ ಏನಾಗುತ್ತೆ, ಮನೆ ಒಳಗಡೆ ಪ್ರವೇಶ ಮಾಡುತ್ತೆ. ಹಾಗಾಗಿ ಆ ಕಿಟಕಿ ಮತ್ತು ಬಾಗಿಲುಗಳಿಗೆ ಮೆಶ್ ವೈರನ್ನು ಏನಿದೆ, ವೈರ್ ಮೆಷನ್ನು ನಾವಲ್ಲಿ ಅಪ್ಲೈ ಮಾಡ್ತು ಅಂದಾಗ ಏನಾಗುತ್ತೆ, ಅಲ್ಲಿ ಅದರ ಮೂಲಕ ಒಳಗೆ ಬರಲಿಕ್ಕೆ ಮಸ್ಕಿಟೋಗೆ ಸಾಧ್ಯ ಆಗೋದಿಲ್ಲ. ಅಲ್ಲಿಗೆ ಒಂದು ತಡೆಗಟ್ಟುವ ಕ್ರಮ ಅದು ಒಂದು ಪ್ರಿವೆಂಟ್ ಮಾಡುವಂತಹ ಒಂದು ಕ್ರಮವಾಗಿದೆ, ಸ್ಟೆಪ್ ಆಗಿದೆ. ಟು ಪ್ರಿವೆಂಟ್ ಎಂಟ್ರಿ ಆಫ್ ಮಸ್ಕಿಟೋಸ್ ಇನ್ ಹೌಸಸ್. ಮನೆಗಳಲ್ಲಿ ಏನು ಮಾಡಬೇಕಾಗಿದೆ, ಸೊ ಕಂಪಲ್ಸರಿಲಿ ಫಿನಿಶ್ಡ್ ದಿ ಡೋರ್ಸ್ ಅಂಡ್ ವಿಂಡೋಸ್ ವಿತ್ ಮೆಶ್, ವೈರ್ ಮೆಶ್ ದಟ್ ಪ್ರಿವೆಂಟ್ ಎಂಟ್ರಿ ಆಫ್ ಮಸ್ಕಿಟೋಸ್. ಸೊಳ್ಳೆ ಪರದೆಯನ್ನು ಉಪಯೋಗಿಸ್ಕೊಳ್ಳೋದ್ರಿಂದನೂ ಕೂಡ ಸೊಳ್ಳೆ ಕಚ್ಚುವುದನ್ನು ನಾವು ತಡೆಗಟ್ಟಬಹುದು. ಹೀಗೆ ತಡೆಗಟ್ಟೋದ್ರಿಂದ ಬರುವಂತಹ ಆ ಮಲೇರಿಯಾ ಡಿಸೀಸು, ಫೈಲೇರಿಯಾಸಿಸ್ ಅಂತ ಕರಿತೇವೆ, ಆನೆಕಾಲು ರೋಗ, ಇಂತಹ ಮಾರಕ ರೋಗಗಳನ್ನು ನಾವು ತಡೆಗಟ್ಟಬಹುದು. ವೆಕ್ಟರ್ಗಳನ್ನು ಸಾಯಿಸುವುದರ ಮೂಲಕ ಆ ಸೋಂಕು ಬರದಂತೆ ನಾವೇನು ಮಾಡ್ಬೋದು, ಶಾಶ್ವತವಾಗಿ ತಡೆಗಟ್ಟಬಹುದು. ಒನ್ ಆಫ್ ದಿ ಕಂಟ್ರೋಲಿಂಗ್ ಮೆಥಡ್ ಟುವರ್ಡ್ಸ್ ಮಲೇರಿಯಾ ಅಂಡ್ ಫೈಲೇರಿಯಾಸಿಸ್. ಸೊ ವಿ ಶುಡ್ ಮೇಂಟೈನ್ cleaning those water tanks, reservoirs, ditches, pools, ponds by disinfection. So this disinfection method that spoils or kills the growth of mosquitoes in that stagnant water. ಅಲ್ಲಿಗೆ ವೆಕ್ಟರ್ಸ್ ಅನ್ನು ಸಾಯಿಸೋದ್ರಿಂದ ಇನ್ಫೆಕ್ಷನ್ ಅನ್ನು ನಾವು ತಡೆಗಟ್ಟಬಹುದು. ನೆಕ್ಸ್ಟ್ ದಿ ಡಿಸೀಸಸ್ ಲೈಕ್ ಇನ್ನೊಂದು ರೀತಿ ಡಿಸೀಸನ್ನು ನಾವು ನೋಡೋದಾದರೆ, ಲೈಕ್ ಸ್ಮಾಲ್ ಪಾಕ್ಸ್, ಮಮ್ಸ್,
mumps, diphtheria, polio, tetanus, etc. So dangerous diseases like ಸ್ಮಾಲ್ ಪಾಕ್ಸ್, ಸಿಡುಬು ಅಂತ ಹೇಳ್ತಿರಲ್ಲ ಸಿಡುಬು, ಮಮ್ಸ್ ದಡಾರ ಅಂತ ಹೇಳ್ತಿರಲ್ಲ ಡಿಫ್ತೀರಿಯಾ ನಾಯಿ ಕೆಮ್ಮು, ಪೋಲಿಯೋ ಗೊತ್ತಿದೆ ನಿಮಗೆ, ದೆನ್ ಟಿಟಾನಸ್ ಅಂತ ಕರಿತೇವೆ, ಪಿಟ್ಸ್ ರೋಗ ಹೇಳ್ತೇವಲ್ಲ ಟಿಟಾನಸ್ ಅಂತ. ಸೊ ಇವೆಲ್ಲ ಮಾರಣಾಂತಿಕ ರೋಗಗಳು ಅಂತ ಕರಿತೇವೆ. ಈ ರೋಗಗಳಿಗೆ ಏನು ಮಾಡಬೇಕಾಗಿದೆ, ನಾವು ಶಾಶ್ವತವಾಗಿ ತಡೆಗಟ್ಟಬೇಕು ಅಂದಾಗ ಸ್ಟೆಪ್ಸನ್ನು ತಗೊಳ್ಬೇಕು, ಕಂಟ್ರೋಲಿಂಗ್ ಮೆಷರ್ಸನ್ನು, ಪ್ರಿವೆಂಟಿಂಗ್ ಸ್ಟೆಪ್ಸನ್ನು ನಾವು ತಗೊಳ್ಬೇಕಾಗ್ತದೆ. ಸೊ ವಿ ಶುಡ್ ಟೇಕ್ ಸ್ಟೆಪ್ಸ್, ಪ್ರಿವೆಂಟಿಂಗ್ ಸ್ಟೆಪ್ಸ್ ಟು ಕಂಟ್ರೋಲ್ ದಿ ಡೇಂಜರಸ್ ಡಿಸೀಸಸ್ ಲೈಕ್ ಸ್ಮಾಲ್ ಪಾಕ್ಸ್, ಮಮ್ಸ್, ಡಿಫ್ತೀರಿಯಾ, ಪೋಲಿಯೋ, ಟಿಟಾನಸ್ ಲೈಕ್ ದಟ್. ಇಂಥ ಡಿಸೀಸಸನ್ನು ಫಾಲೋಡ್ ಬೈ vaccination and immunization, followed by vaccination and immunization programs conducted by the biology of science, that is Department of Health under the biology of science. ಇಂಥದನ್ನು ಕಂಟ್ರೋಲ್ ಮಾಡುವಾಗ ಏನು ಮಾಡಬೇಕಾಗುತ್ತಲ್ಲಿ, ವ್ಯಾಕ್ಸಿನೇಷನ್ ಲಸಿಕೆಯನ್ನು ಕೊಡುವಂಥದ್ದು, ಇಮ್ಯುನೈಸೇಷನ್ ಇಂತಹ ಒಂದು ಪ್ರೋಗ್ರಾಮ್ಗಳನ್ನು ಹಾಕ್ಕೊಳ್ಳೋದ್ರ ಮೂಲಕ, ಲಸಿಕೆಯನ್ನು ಹಾಕುವುದರ ಮೂಲಕ ಈ ಒಂದು ಮಾರಣಾಂತಿಕ ರೋಗಗಳನ್ನು ತಡೆಗಟ್ಟಬಹುದು. ಈ ಪ್ರೋಗ್ರಾಮನ್ನು ಯಾರು ಕಂಡಕ್ಟ್ ಮಾಡ್ತಾರೆ, ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್, ಆರೋಗ್ಯ ಇಲಾಖೆಯವರು ಇದನ್ನು ಕಂಡಕ್ಟ್ ಮಾಡಿಬಿಟ್ಟು ಇಮ್ಯುನೈಸೇಷನ್ನು, ವ್ಯಾಕ್ಸಿನೇಷನ್ನು ನೀವೆಲ್ಲ ಕೇಳಿರ್ಬೋದು. ಪೋಲಿಯೋಗೆ ಲಸಿಕೆ ಹಾಕುವ ಕಾರ್ಯಕ್ರಮ, ಇದನ್ನು ದೇಶಾದ್ಯಂತ ಹಮ್ಮಿಕೊಳ್ತಾರೆ ಲಸಿಕಾ ದಿನವಾಗಿ. ಅಂಥ ದಿನ ಉಚಿತವಾಗಿ ಮಕ್ಕಳಿಗೆ ಲಸಿಕೆಯನ್ನು ಕೊಡ್ತಾರೆ ಪೋಲಿಯೋ ವಿರುದ್ಧ. ಒನ್ ಆಫ್ ದಿ ಪ್ರೋಗ್ರಾಮ್ ಕಂಡಕ್ಟೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡರ್ ಬಯಾಲಜಿ ಆಫ್ ಸೈನ್ಸ್. ಏನಿದೆ ಒಂದು ಆ ವಿಜ್ಞಾನ ಒಂದು ದರ ಅಡಿಯಲ್ಲಿ ಇಂತಹ ಒಂದು ಆರೋಗ್ಯ ಇಲಾಖೆಗಳು ಇಂತಹ ಪ್ರೋಗ್ರಾಮ್ಗಳನ್ನು ಆಗಿಂದಾಗಲೇ ಕಂಡಕ್ಟ್ ಮಾಡಿಕೊಂಡು ಲಸಿಕೆಗಳನ್ನು ಕೊಡೋದ್ರ ಮೂಲಕ ಇಂತಹ ಮಾರಣಾಂತಿಕ ರೋಗಗಳನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವೆಲ್ಲವೂ ಕೂಡ ಸ್ವಲ್ಪ ಡೇಂಜರಸ್ ಡಿಸೀಸ್ ಅಂತ ಕರಿತೇವೆ. ಇದನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು ಅಥವಾ ಹಂತವಾಗಿ ತಡೆಗಟ್ಟಬಹುದು. ಇವತ್ತು ಪೋಲಿಯೋ ನೋಡಿ ನಮ್ಮ ದೇಶದಲ್ಲಿ ಕ್ರಮೇಣ ಏನಾಗ್ತಾ ಇದೆ, ತುಂಬ ಕಡಿಮೆ ಆಗ್ತಾ ಇದೆ. ಕಾರಣ, ಸೊ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿ ಲಸಿಕೆಯನ್ನು ಹೆಚ್ಚಾಗಿ ಏನು ಮಾಡ್ತಾ ಇದ್ದಾರೆ, ಹಾಕೋದ್ರಿಂದ ಮಕ್ಕಳಲ್ಲಿ ವಿಶೇಷವಾಗಿ ಈ ರೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟುವಲ್ಲಿ ನಮ್ಮ ದೇಶ ಯಶಸ್ವಿಯಾಗಿದೆ. ಇವತ್ತು ಪೋಲಿಯೋ ಡೇ ಅಂತ ಕರಿತೇವೆ ಅಲ್ವಾ, ಪೋಲಿಯೋ ದಿನ ಅಂತ ಕರಿತೇವೆ. ಸೊ ಇದು ನಾವು ಅನುಸರಿಸುವಂತಹ ಮತ್ತೊಂದು ಕ್ರಮ. ಇಂತಹ ಮಾರಣಾಂತಿಕ ರೋಗಗಳಿಗೆ ಡೇಂಜರಸ್ ಡಿಸೀಸ್ ಅಂತ ಕರಿತೀವಿ, ಡೆಡ್ಲಿ ಡಿಸೀಸಸ್ ಅಂತ ಹೇಳ್ತೇವೆ. So these are the prevention and controlling methods what we take under the controlling, under the steps under the controlling or preventing of those infectious diseases. ಇದನ್ನು ನಾವು ತಡೆಗಟ್ಟುವ ಅಥವಾ ಮುಂಜಾಗೃತಾ ಕ್ರಮಗಳು ಅಂತ ಕರಿತೇವೆ. ದೀಸ್ ಆರ್ ದ ಸ್ಟೆಪ್ಸ್ ಆಫ್ ಕಂಟ್ರೋಲಿಂಗ್ ಮೆಷರ್ಸ್, ಅದರಲ್ಲಿ ಬರುವ ಕ್ರಮಗಳು, ಸ್ಟೆಪ್ಸ್ ಅಂತ ಹೇಳ್ತೇವೆ. ನಾ ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್. ಇಮ್ಯುನಿಟಿ. ಈಗ ಮುಂದೆ ಬರೋಣ, ಇಮ್ಯುನಿಟಿಗೆ ಬರೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ಇಮ್ಯುನಿಟಿ? So in our body, a system, a very important system is there. That system is called immune system. That system is called immune system. The immune system provides immunity to the body. ಆ ಸಿಸ್ಟಮ್ ನಮ್ಮಲ್ಲಿ ಮತ್ತೊಂದು ವಿಶೇಷವಾಗಿರುವ ಸಿಸ್ಟಮ್ ಅನ್ನು ನೋಡ್ತೇವೆ ಹ್ಯೂಮನ್ ಬಾಡಿನಲ್ಲಿ. ಇಮ್ಯೂನ್ ಸಿಸ್ಟಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಮ್ಯೂನ್ ಸಿಸ್ಟಮ್ ಅಂತ ಕರಿತೇವೆ. ಈ ಇಮ್ಯೂನ್ ಸಿಸ್ಟಮ್ ಏನ್ ಕೊಡುತ್ತೆ ಬಾಡಿಗೆ? ಇಮ್ಯುನಿಟಿಯನ್ನ ಕೊಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಕೊಡುತ್ತೆ. ಇಂತಹ ರೋಗ ನಿರೋಧಕ ಶಕ್ತಿಯಿಂದ
ನಾವೇನು ಮಾಡ್ತಾ ಇದ್ದೀವಿ ಇವತ್ತು, ನಮ್ಮ ಬಾಡಿ ಏನು ಮಾಡ್ತದೆ, ಫೈಟ್ ಅಗೇನ್ಸ್ಟ್ ಸಮ್ ಪ್ಯಾಥೋಜನ್ಸ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ನಾರ್ಮಲ್ ಆಗಿ, ಯೂಶುವಲ್ ಆಗಿ ಬಾಡಿ ಒಳಗೆ ಎಂಟ್ರಿ ಆಗುವಂತಹ ಅನೇಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತೆ, ಫೈಟ್ ಮಾಡಿ ಕೊಲ್ಲುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಅದನ್ನೇ ನಾವು ಇಮ್ಯುನಿಟಿ ಅಂತ ಕರಿತೇವೆ. ಸೊ ಬಿಲ್ಟ್ ಬೈ ಇಮ್ಯೂನ್ ಸಿಸ್ಟಮ್ ಆಫ್ ಅವರ್ ಬಾಡಿ. ನಮ್ಮ ದೇಹದಲ್ಲಿರುವ ಆ ಇಮ್ಯೂನ್ ಸಿಸ್ಟಮ್ ಪ್ರೊವೈಡ್ ಮಾಡುತ್ತೆ ಇಮ್ಯುನಿಟಿಯನ್ನ ಪ್ರೊವೈಡ್ ಮಾಡುವಂಥದ್ದು. ಸೊ ಡೆಫಿನಿಷನ್ ಫಾರ್ ಇಮ್ಯುನಿಟಿ. ಹಾಗಾದ್ರೆ ಏನಂತ ನಾವು ಅದಕ್ಕೆ ಡೆಫಿನಿಷನ್ ಅನ್ನ ಕೊಡಬಹುದು? ಇಮ್ಯುನಿಟಿ ಅಂದ್ರೆ ಅವರ್ ಬಾಡಿ ಎಬಿಲಿಟಿ ಟು ಡಿಫೆನ್ಸ್ ಆರ್ ಫೈಟ್ ಅಗೇನ್ಸ್ಟ್ ಫಾರಿನ್ ಬಾಡೀಸ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ confirmed by the immune system is termed as immunity. ಏನಂತ ಡಿಫೈನ್ ಮಾಡೋಣ? ಅವರ್ ಬಾಡಿ ಎಬಿಲಿಟಿ ಟು ಡಿಫೆನ್ಸ್. ನಮ್ಮ ದೇಹ ಅದಕ್ಕೆ ಸಾಮರ್ಥ್ಯ ಇದೆ, ಎಬಿಲಿಟಿ ಟು ಡಿಫೆನ್ಸ್, ವಿರುದ್ಧ ಹೋರಾಡುವಂತಹ. ಯಾವುದರ ವಿರುದ್ಧ? ಫಾರಿನ್ ಬಾಡೀಸ್. ಫಾರಿನ್ ಬಾಡೀಸ್ ಅಂದ್ರೆ ಹೊರಗಡೆಯಿಂದ ಬರುವಂತಹ ವಿಷವಸ್ತುಗಳು, ಅಂದ್ರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್, ಡಿಸೀಸ್ ಅನ್ನ ಕಾಸ್ ಮಾಡುವಂತಹ ಮೈಕ್ರೋ ಸೂಕ್ಷ್ಮ ಜೀವಿಗಳು. ಇವುಗಳ ವಿರುದ್ಧ ಏನ್ ಮಾಡುತ್ತೆ? ಡಿಫೆನ್ಸ್ ಮಾಡುತ್ತೆ, ಆರ್ ಫೈಟ್ ಎಗೇನ್ಸ್ಟ್ ಫಾರಿನ್ ಬಾಡೀಸ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕನ್ಫರ್ಮ್ಡ್ ಬೈ ದಿ ಇಮ್ಯೂನ್ ಸಿಸ್ಟಮ್. ಕನ್ಫರ್ಮ್ಡ್ ಬೈ ದಿ ಇಮ್ಯೂನ್ ಸಿಸ್ಟಮ್. ದಿಸ್ ಈಸ್ ರೆಫರ್ಡ್ ಆಸ್ ಇಮ್ಯುನಿಟಿ. ನಮ್ಮ ಬಾಡಿ ಎಬಿಲಿಟಿ ಟು ಡಿಫೆನ್ಸ್, ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಹೊರಗಡೆಯಿಂದ ಬರುವಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರಬಹುದು ಅಥವಾ ಫಾರಿನ್ ಬಾಡೀಸ್ ಅಂತ ಕರಿತೀವಿ, ಅದನ್ನ ಬಂದಾಗ, ನಮ್ಮ ದೇಹವನ್ನ ಪ್ರವೇಶ ಮಾಡಿದಾಗ ಅವುಗಳ ವಿರುದ್ಧ ಹೋರಾಡುವಂತಹ ಸಾಮರ್ಥ್ಯವನ್ನ ನಮ್ಮ ದೇಹ ಹೊಂದಿದೆ. ಅದನ್ನ ರೆಕಗ್ನೈಸ್ ಮಾಡೋರು ಯಾರು? ಇಮ್ಯೂನ್ ಸಿಸ್ಟಮ್. ಇದನ್ನ, ಈ ಒಂದು ಎಬಿಲಿಟಿಯನ್ನ ಏನಂತ ಕರಿತೀವಿ? ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಅಂತ ಕರಿತೇವೆ. ಈ ರೋಗ ನಿರೋಧಕ ಶಕ್ತಿ ಯಾರಲ್ಲಿ ಹೆಚ್ಚಾಗಿರುತ್ತೋ ಅಂಥವ್ರಿಗೆ ಏನಾಗಿರುತ್ತೆ? ಆರೋಗ್ಯ ಬಹಳ ಮಟ್ಟಿಗೆ ಬಹಳ ಆರೋಗ್ಯವಾಗಿರ್ತದೆ, ಉತ್ತಮವಾಗಿರ್ತದೆ, ಒಳ್ಳೆ ಕಂಡೀಷನ್ ಅಲ್ಲಿರ್ತದೆ. ಈಗ ಮೊನ್ನೆ ತಾನೇ ನಾವು ನೋಡ್ತಾ ಇದ್ದೀವಿ ಕೊರೋನಾ ವೈರಸ್, ಕೋವಿಡ್-19. ಅಲ್ಲೇನು ಹೇಳ್ತಾರೆ? ಯಾರಲ್ಲಿ ಇಮ್ಯುನಿಟಿ ಚೆನ್ನಾಗಿರುತ್ತೋ, ರೋಗ ನಿರೋಧಕ ಶಕ್ತಿ, ಅವರು ಸೆಲ್ಫ್ ಆಗಿ ಡಿಫೆನ್ಸ್ ಮಾಡ್ಕೊಳ್ತಾರೆ. ಕರೋನಾ ವೈರಸ್ ಅಟ್ಯಾಕ್ ಆದರೂ ಕೂಡ ಸೆಲ್ಫ್ ಆಗಿ ಡಿಫೆನ್ಸ್ ಮಾಡಿಕೊಂಡು ಯಾವ ರೀತಿ ಕೂಡ ಅವ್ರಿಗೆ ಒಂದು ಡ್ಯಾಮೇಜ್ ಆಗೋದಿಲ್ಲ. ಯಾರೆಲ್ಲ ಇಮ್ಯುನಿಟಿ ಪವರ್ ಇರ್ತದೋ ಅದೇ ಇಮ್ಯುನಿಟಿನೇ, ರೋಗ ನಿರೋಧಕ ಶಕ್ತಿನೇ ನಾವು ಈ ರೀತಿ ಡಿಫೈನ್ ಮಾಡ್ತೇವೆ. ಎಲ್ಲಿಂದ ಬಿಲ್ಟ್ ಆಗ್ತದೆ? ಅದು ನಮ್ಮ ಇಮ್ಯೂನ್ ಸಿಸ್ಟಮ್ ಇಂದ ಬಿಲ್ಟ್ ಆಗ್ತದೆ. ಬರುವಂತಹ ಫಾರಿನ್ ಬಾಡೀಸ್ ಅನ್ನ ನಮಗೆ ಗೊತ್ತಿಲ್ಲದೆ ಏನ್ ಮಾಡುತ್ತೆ? ನಮ್ಮ ಇಮ್ಯೂನ್ ಸಿಸ್ಟಮ್ ರೆಕಗ್ನೈಸ್ ಮಾಡುತ್ತೆ, ಅದನ್ನ ಗುರುತಿಸುತ್ತೆ. ಓ, ಯಾರೋ ಹೊರಗಡೆಯಿಂದ ಬಂದಿದ್ದಾರೆ. ನಮ್ಮ ಒಂದು ದೇಶದ ಬಾರ್ಡರ್ ಅಲ್ಲಿ ನೀವು ನೋಡಿರ್ಬೋದು, ಸೈನಿಕರು ಕಾಯ್ತಾ ಇರ್ತಾರೆ, ಯೋಧರು ಬೇರೆ ಕಡೆಯಿಂದ ಆಕ್ರಮಣ ಮಾಡುವಂತಹ ಒಂದು ಏನ್ ಟೆರರಿಸ್ಟ್ಗಳಿದ್ದಾರೆ, ಉಗ್ರಗಾಮಿಗಳು, ಅವ್ರನ್ನ ಏನ್ ಮಾಡ್ತಾರೆ? ಅವರು ಬಡಿದು ಉರುಳಿಸ್ತಾರೆ, ಕಾಯ್ತಾ ಇರ್ತಾರೆ ನಮ್ಮ ದೇಶವನ್ನ. ಹಾಗೆ ನಮ್ಮ ದೇಹದಲ್ಲಿ ಯಾರಾದ್ರೂ ಬೇರೆಯವರು ಒಂದು ಹೊಸದಾಗಿ ನಮ್ಮ ದೇಹವನ್ನು ಪ್ರವೇಶ ಮಾಡಿದಾಗ ಗುರುತಿಸ್ತಾರ ಅವರು. ಓ, ಯಾರೋ ಒಂದು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಇವರನ್ನ ನಾವು ಕೊಲ್ಲಬೇಕು, ಇಲ್ಲ ಅಂದ್ರೆ ನಮ್ಮ ದೇಹಕ್ಕೆ ಹಾನಿ ಮಾಡ್ತಾರೆ ಅನ್ನೋದನ್ನ ರೆಕಗ್ನೈಸ್ ಮಾಡುತ್ತೆ ಅವರ್ ಇಮ್ಯೂನ್ ಸಿಸ್ಟಮ್. So then expressed in terms of immunity, ಅದನ್ನ ರೋಗ ನಿರೋಧಕ ಶಕ್ತಿಯ ಮೂಲಕ ಎಕ್ಸ್ಪ್ರೆಸ್ ಮಾಡುತ್ತೆ ನಮ್ಮ ಇಮ್ಯೂನ್ ಸಿಸ್ಟಮ್. ಇದನ್ನ ನಾವು ಇಮ್ಯುನಿಟಿ ಅಂತ ಕರಿತೇವೆ. So there are two types of immunities as we identified. ಎರಡು ರೀತಿಯಾಗಿರ್ತಕ್ಕಂಥ ಇಮ್ಯುನಿಟಿಯನ್ನ ನಾವು ರೆಕಗ್ನೈಸ್ ಮಾಡ್ತೇವೆ. ಯಾವ್ಯಾವುದೊಂದು ಟೈಪ್ಸು ಅಂದಾಗ, ದಿ ಫಸ್ಟ್ ಟೈಪ್ ಆಫ್ ಇಮ್ಯುನಿಟಿ, ದಟ್ ಈಸ್ ಇನ್ನೇಟ್ ಇಮ್ಯುನಿಟಿ. ಫಸ್ಟ್ ಟೈಪ್ ಈಸ್ ಇನ್ನೇಟ್ immunity. Second one, acquired immunity. These are two types of immunity. ನೋಡಿ, ಎರಡು ರೀತಿ ಇಮ್ಯುನಿಟಿಯನ್ನ ನಾವು ನೋಡ್ತೇವೆ.
ಡೆಫಿನಿಷನ್ ಆಯಿತು. ಈಗ ಟೈಪ್ಸ್ ಆಫ್ ಇಮ್ಯುನಿಟಿ. ದೇರ್ ಆರ್ ಟೂ ಟೈಪ್ಸ್ ಆಫ್ ಇಮ್ಯುನಿಟಿ. ಒನ್ ಈಸ್ innate immunity, second one is acquired immunity. Coming to the first type, innate immunity. First type is innate immunity. Innate immunity. This type of immunity is non-specific defense. In this type, the defense is non-specific. ಅಂದರೆ ಸ್ಪೆಸಿಫಿಕ್ ಆಗಿರೋದಿಲ್ಲ. ಏನು ಆ ವಿರೋಧ ಮಾಡುವಂಥದ್ದು, ಫೈಟ್ ಮಾಡುವಂಥ ಕೆಪಾಸಿಟಿ, ಎಬಿಲಿಟಿ ಇದೆಯಲ್ಲ, ಆ ಎಬಿಲಿಟಿ ನಾನ್ ಸ್ಪೆಸಿಫಿಕ್ ಅಂತ ಕರಿತೀವಿ. ಹಿಯರ್ ಇನ್ ದಿಸ್ ಟೈಪ್ ಇಟ್ ಈಸ್ ನಾನ್ ಸ್ಪೆಸಿಫಿಕ್ ಡಿಫೆನ್ಸ್. ಹೋರಾಡುವಂಥದ್ದೇನಿದೆ ಅದು ಸ್ಪೆಸಿಫಿಕ್ ಇರಲ್ಲ, ನಾನ್ ಸ್ಪೆಸಿಫಿಕ್ ಆಗಿರ್ತದೆ. ನಾನ್ ಸ್ಪೆಸಿಫಿಕ್ ಡಿಫೆನ್ಸ್. In this type of immunity, some barriers are formed and defense themselves towards foreign bodies. ಇಲ್ಲೇನಾಗುತ್ತೆ ಈ ಇಮ್ಯುನಿಟಿನಲ್ಲಿ, ಇದು ನಾನ್ ಸ್ಪೆಸಿಫಿಕ್. ಹಾಗೆ ದಿಸ್ ಟೈಪ್ ಆಫ್ ಇಮ್ಯುನಿಟಿ ಪ್ರೊವೈಡ್ ಸಮ್ ಬ್ಯಾರಿಯರ್ಸ್. ಕೆಲವು ಬ್ಯಾರಿಯರ್ಸ್ ಇದೆ, ಮಧ್ಯವರ್ತಿಗಳಿದೆ. ಈ ಮಧ್ಯವರ್ತಿಗಳೇನಾಗುತ್ತೆ, ತಮ್ಮಷ್ಟಕ್ಕೆ ತಾವೇ ಡಿಫೆನ್ಸ್ ಮಾಡುತ್ತೆ, ಆ ಫಾರಿನ್ ಬಾಡೀಸ್ ವಿರುದ್ಧ ಡಿಫೆನ್ಸ್ ಮಾಡ್ತದೆ. ದೋಸ್ ಬ್ಯಾರಿಯರ್ಸ್ ಇನ್ ದಿಸ್ ಟೈಪ್ ಆಫ್ ಇಮ್ಯುನಿಟಿ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 4 ಟೈಪ್ಸ್. ಏನೋ ಆ ಬ್ಯಾರಿಯರ್ಸ್ ಅಂತ ಕರೆದ್ವಿ, ಆ ಬ್ಯಾರಿಯರ್ಸ್ ಎಷ್ಟು ತರದಿದೆ? 4 ತರದ ಬ್ಯಾರಿಯರ್ಸ್ ಇದೆ. ಸೊ ವಾಟ್ ಆರ್ ದೋಸ್ 4 ಟೈಪ್ಸ್ ಆಫ್ ಬ್ಯಾರಿಯರ್ಸ್ ಇನ್ ದಿಸ್ ಟೈಪ್ ಆಫ್ ಇಮ್ಯುನಿಟಿ? Like first one, physical barriers. Second one, physiological barriers. Third one, cellular barriers. And fourth one, cytokine barriers. ನೋಡಿ, 4 ರೀತಿ ಬ್ಯಾರಿಯರ್ಸ್ ಅನ್ನು ನಾವು ಸ್ಟಡಿ ಮಾಡ್ತೇವೆ. ಈ ಬ್ಯಾರಿಯರ್ಸ್ ಏನು ಮಾಡುತ್ತೆ? ಸೆಲ್ಫ್ ಡಿಫೆನ್ಸ್ ಮಾಡುತ್ತೆ ಟು ಪ್ರಿವೆಂಟ್ ದಿ ಎಂಟ್ರಿ ಆಫ್ ಫಾರಿನ್ ಬಾಡೀಸ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ದಿ ಬಾಡಿ. ತಮಗೆ ತಾವೇ ಏನು ಮಾಡುತ್ತೆ? ಅದು ಹೋರಾಟ ಮಾಡಿ ಆ ಫಾರಿನ್ ಬಾಡೀಸನ್ನು ಹೊಡೆದು ಉರುಳಿಸುತ್ತೆ ಅಥವಾ ಅವು ಬರದೇ ಇರೋ ಹಾಗೆ ತಡೆಗಟ್ಟುತ್ತೆ. ಯಾವ್ಯಾವುದದು ಬ್ಯಾರಿಯರ್ಸು ಅಂದಾಗ, ಮೊದಲನೇದಾಗಿ ಫಿಸಿಕಲ್ ಬ್ಯಾರಿಯರ್ಸ್ ಅಂತ ಕರಿತೇವೆ. ಸೆಕೆಂಡ್, ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್. ಥರ್ಡ್, ಸೆಲ್ಯುಲಾರ್ ಬ್ಯಾರಿಯರ್ಸ್. ಫೋರ್ತ್, ಸೈಟೋಕೈನ್ ಬ್ಯಾರಿಯರ್ಸ್. ನಿಮಗೆ 2 ಮಾರ್ಕ್ಸ್ಗೆ ಕೇಳ್ಬೋದು, ರೈಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾರಿಯರ್ಸ್ ಇನ್ ಇನ್ನೇಟ್ ಇಮ್ಯುನಿಟಿ ಅಂದಾಗ 2 ಮಾರ್ಕ್ಸಿಗೆ ಕೇಳಿದಾಗ ಜಸ್ಟ್ ಯು ಹ್ಯಾವ್ ಟು ರೈಟ್ ದೋಸ್ ಟೈಪ್ಸ್, ನೇಮ್ಸನ್ನು ಬರೆದ್ರೆ ಸಾಕಾಗ್ತದೆ. ಇದನ್ನೇ ನಿಮಗೆ 3 ಮಾರ್ಕ್ಸಿಗೆ ಕೇಳಿದಾಗ ನೀವು ಹೇಳಬೇಕಾಗುತ್ತೆ, ಡಿಫೈನ್ ಮಾಡಬೇಕು, ಒಂದೊಂದನ್ನು ಹೇಳಬೇಕು. ವಾಟ್ ಈಸ್ ಫಿಸಿಕಲ್ ಟೈಪ್, ವಾಟ್ ಈಸ್ ಫಿಸಿಯೋಲಾಜಿಕಲ್, ಸೆಲ್ಯುಲಾರ್ ಆ್ಯಂಡ್ ಸೈಟೋಕೈನ್ ಟೈಪ್. ಸೊ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. So first, coming to the first one, physical barriers. ಒಂದನೇದಾಗಿ ಬರೋಣ, physical barriers. First type, physical barriers. In this type, physical barriers. In this type, in our body, the surface lining organs, surface lining regions like skin, then gastrointestinal tract and urinogenital tract, respiratory tract. In this type of barrier, the 4 tracts, nothing but one is, that is intestinal tract. Now, second one, respiratory tract.
Third one, urinogenital tract. And fourth one, skin. ನೋಡಿ, ಈ 4 ಫಸ್ಟ್ ಟೈಪ್ ಅಲ್ಲಿ ಯಾವುದು ಫಿಸಿಕಲ್ ಬ್ಯಾರಿಯರ್ಸ್ ಅಲ್ಲಿ ನಾವು ನೋಡ್ತೀವಿ. ಒನ್ ಈಸ್ ಸ್ಕಿನ್, ಅವರ್ ಸ್ಕಿನ್. ದೆನ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತ ಕರಿತೀವಿ. ಅನ್ನನಾಳ, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್, ಅನ್ನನಾಳ ಪ್ಯಾಸೇಜ್ ಏನಿದೆ ಅದು. ರೆಸ್ಪಿರೇಟರಿ ಟ್ರ್ಯಾಕ್ಟ್, ಶ್ವಾಸಕೋಶದ ಪ್ಯಾಸೇಜ್, ಅದು ನಾಳ, ಶ್ವಾಸಕೋಶದ ನಾಳ. ಟ್ರ್ಯಾಕ್ಟ್, ಪ್ಯಾಸೇಜ್ ಆಫ್ ರೆಸ್ಪಿರೇಷನ್ ಅಂತ ಕರಿತೇವೆ. ದಟ್ ಈಸ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಕರಿತೀವಿ. ಲಂಗ್ಸ್ ಇಂದ ಈ ಕಡೆ ಬರುವಂತ ನಾಳ ರೆಸ್ಪಿರೇಟರಿ ಡಕ್ಟ್ ಅಥವಾ ಟ್ರ್ಯಾಕ್ಟ್ ಅಂತ ಕರಿತೇವೆ. ಯುರೇನೋಜೆನೈಟಲ್ ಟ್ರ್ಯಾಕ್ಟ್ ಅಂತ ಮೂತ್ರನಾಳ ಅಂತ ಹೇಳ್ತೇವೆ. ಸ್ಕಿನ್, ಈ 4 ಫಿಸಿಕಲ್ ಬ್ಯಾರಿಯರ್ಸ್ ಅಲ್ಲಿ ನೋಡ್ತೇವೆ. ಆಲ್ ದೀಸ್ ಆರ್ಗನ್ಸ್, ಯುರೈನೋಜೆನೈಟಲ್ ಮೂತ್ರನಾಳ, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಅನ್ನನಾಳ, ಸ್ಕಿನ್ ಚರ್ಮ, ಹಾಗೆ ನಾವು ಮತ್ತೊಂದು ನೋಡೋ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಕರಿತೇವೆ, ಶ್ವಾಸಕೋಶದ ನಾಳ. ಈ ಎಲ್ಲವೂ ಕೂಡ ಲೈನ್ಡ್ ಬೈ, ಆಲ್ ದೀಸ್ ಲೈನ್ಡ್ ಬೈ ಎಪಿಥೀಲಿಯಲ್ ಟಿಶ್ಯೂ. ಈ ಏನು 4 ಆರ್ಗನ್ಸ್ ಇದೆ, ಇದು ಅದರ ಸರ್ಫೇಸ್ ಏನಾಗಿದೆ, ಎಪಿಥೀಲಿಯಲ್ ಟಿಶ್ಯೂನಿಂದ ಆವೃತವಾಗಿದೆ. ಎಪಿಥೀಲಿಯಲ್ ಟಿಶ್ಯೂನಿಂದ ಆವೃತವಾಗಿದೆ. ನೀವೆಲ್ಲ ಫಸ್ಟ್ ಇಯರ್ನಲ್ಲಿ ಸ್ಟಡಿ ಮಾಡಿದ್ದೀರಾ ಟೈಪ್ಸ್ ಆಫ್ ಟಿಶ್ಯೂಸ್. ಎಪಿಥೀಲಿಯಲ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ, ಮಸ್ಕ್ಯುಲರ್ ಟಿಶ್ಯೂ ಅಂಡ್ ನರ್ವಸ್ ಟಿಶ್ಯೂ. ಎಪಿಥೀಲಿಯಲ್, that means the lining the surface area. So the main point of epithelial tissue characteristic feature is lining of the surface area. ಮೇಲ್ಭಾಗವನ್ನು ಲೈನಿಂಗ್ ಮಾಡುವಂಥದ್ದು ಎಪಿಥೀಲಿಯಲ್ ಟಿಶ್ಯೂ. ಈ 4 ಒಂದು ಭಾಗಗಳಲ್ಲಿ ಎಪಿಥೀಲಿಯಲ್ ಟಿಶ್ಯೂ ಏನು ಮಾಡುತ್ತೆ, ಲೈನ್ ಮಾಡಿದೆ, ಕವರ್ ಮಾಡಿದೆ ಸರ್ಫೇಸ್ ಅನ್ನ. ದಟ್ ಕ್ಯಾನ್ ಪ್ರಿವೆಂಟ್ಸ್ ಎಂಟ್ರಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಫಾರಿನ್ ಬಾಡೀಸ್. ಇದೇನ್ ಮಾಡುತ್ತೆ, ಸರ್ಫೇಸ್ ಏರಿಯಾ ಎಪಿಥೀಲಿಯಲ್ ಟಿಶ್ಯೂ ಇರೋದ್ರಿಂದ ಅದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಒಳಭಾಗಕ್ಕೆ ಬರದೇ ಇರೋ ಹಾಗೆ ತಡೆಗಟ್ಟುತ್ತೆ. ಬಿಕಾಸ್ ಆಫ್ ದಿ ಸೆಕ್ರೇಷನ್ ಆಫ್ ಮ್ಯೂಕಸ್. ಅದು ಸೆಕ್ರೇಟ್ ಮಾಡುವಂತ ಮ್ಯೂಕಸ್ ಏನಿದೆ, ದ್ರವ ಏನಿದೆ, ಇದು ಆ ಒಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಾಡಿ ಒಳಗಡೆ ಪ್ರವೇಶ ಮಾಡದೇ ಇರೋ ಹಾಗೆ ತಡೆಗಟ್ಟುತ್ತೆ. ಸೊ ದಟ್ ಈಸ್ ದಿ ಟೈಪ್ ಆಫ್ ಬ್ಯಾರಿಯರ್, ನಥಿಂಗ್ ಬಟ್ ಫಿಸಿಕಲ್ ಟೈಪ್ ಅಂತ ಕರಿತೀವಿ. ಫಿಸಿಕಲ್ ಟೈಪ್ ಆಫ್ ಬ್ಯಾರಿಯರ್ಸ್, ಆಲ್ ದೀಸ್ ರೀಜನ್ಸ್ lined by epithelial tissue secretes mucus, so that prevents the entry of microorganisms or foreign bodies in the body. ಒಳಗೆ ಬರ್ತಾ ಇರೋ ಹಾಗೆ ಪ್ರಿವೆಂಟ್, ಅಲ್ಲೇ ಅದನ್ನ ಟ್ರ್ಯಾಪ್ ಮಾಡ್ತದೆ. ಸೊ that is the type of barrier, that is physical barriers. ಈ 4 ಬರಿಬೇಕಾಗ್ತದೆ. Coming to the second one, physiological barriers. Physiological barriers. Physiological barriers. Second one. In this type, physiological barriers, in this type, some secretions secreted by some glands like salivary glands, salivary glands, stomach. ನೀವು ನೋಡಿರ್ಬೋದು. ಅಂಡ್ ಟಿಯರ್ಸ್. ಏನು ಕೆಲವು ನಮ್ಮ ದೇಹದ ಕೆಲವು ಭಾಗಗಳಲ್ಲಿ ಒಂದು ಸೆಕ್ರೇಷನ್ ಇದೆ, ಒಂದು ಫ್ಲೂಯಿಡ್ ಸೆಕ್ರೇಟ್ ಆಗ್ತದೆ. ಯಾವುದದು ಅಂದಾಗ ಫಸ್ಟ್ ಫ್ಲೂಯಿಡ್ ಈಸ್ ಸಲೈವಾ. In the mouth part, in the buccal cavity, you know that the salivary glands are formed. ಏನಿದೆ, salivary glands ಇದೆ ಈ ಬಕಲ್ ಕ್ಯಾವಿಟಿ ಕೆಳಗಡೆ, ನಾಲಿಗೆ ಅಂಗಳದಲ್ಲಿ salivary glands ಇದೆ. ದಟ್ salivary glands secrete saliva, ಜೊಲ್ಲು ರಸವನ್ನು ಸ್ರವಿಸುತ್ತೆ. to one type of secretion. Then in eyes, tears, secretion of tears, ಕಣ್ಣೀರು, ಇದು ಕೂಡ ಒನ್ ಟೈಪ್ ಆಫ್ ಫ್ಲೂಯಿಡ್ ಅಂತ ಕರಿತೇವೆ. ಅಂಡ್ ಇನ್ ಸ್ಟೊಮಕ್, ಜಠರದಲ್ಲಿ ಸೆಕ್ರೇಟ್ ಆಸಿಡ್ಸ್, ದಟ್ ಈಸ್ HCl, ಹೈಡ್ರೋಕ್ಲೋರಿಕ್ ಆಸಿಡ್. ನೀವು ಅಸಿಡಿಟಿ ಅಂತ ಹೇಳ್ತಿರ್ತೀರ. ಸೊ ಯಾಕಾಗುತ್ತೆ ಅಂದಾಗ ಜಠರದಲ್ಲಿರ್ತಕ್ಕಂಥ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಏನು ಮಾಡುತ್ತೆ, HCl ಅನ್ನ ಸೆಕ್ರೇಟ್ ಮಾಡುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಸೆಕ್ರೇಟ್ ಮಾಡ್ತದೆ. ಈ 3 ಏನಿದೆ ಎಸ್ಪೆಷಲಿ, ಒನ್ ಈಸ್
tears from eyes, saliva from salivary glands, and gastric juice, gastric acid like HCl from the stomach. These three secretions prevent or kills the microbes or microorganisms or foreign bodies. ಏನು ಮಾಡ್ತದೆ ಈ ಸೆಕ್ರೀಷನ್ಸು ಒಳಗಡೆ ಎಂಟ್ರಿ ಆಗುವಂಥ ಮೈಕ್ರೋ ಆರ್ಗ್ಯಾನಿಸಮ್ ಅನ್ನ ಕೊಲ್ಲುತ್ತೆ ಅದು, ಅಥವಾ ತಡೆಗಟ್ಟುತ್ತೆ, ಒಳಗೆ ಬರದೇ ಇರೋ ಹಾಗೆ ತಡೆಗಟ್ಟುತ್ತೆ. ಕಣ್ಣೀರು ಏನಾದ್ರೂ ಧೂಳು ಅಥವಾ ಆರ್ಗ್ಯಾನಿಸಮ್ ಬಂದು ಕೂತ್ಕೊಳ್ತು ಅಂದಾಗ ಏನಾಗುತ್ತೆ, ಕಣ್ಣೀರಿನ ಮೂಲಕ ಟ್ರ್ಯಾಪ್ ಏನಾಗುತ್ತೆ, ಟ್ರ್ಯಾಪ್ ಹೊರಗಡೆ ಬಿದ್ದೋಗುತ್ತೆ. ಹಾಗೆ HCl ಏನ್ ಮಾಡುತ್ತೆ, ಅದನ್ನ ಹಂಗೇನೆ ಕರಗಿಸ್ಬಿಡುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ನ, ಹಾಗೆ ಕಿಲ್ ಮಾಡುತ್ತೆ, ಸ್ಪಾಯಿಲ್ ಮಾಡ್ಬಿಡ್ತದೆ, ಇನ್ಆಕ್ಟಿವ್ ಮಾಡ್ಬಿಡ್ತದೆ. ಹಾಗೆ ಜೊಲ್ಲು ರಸ, ನಾವು ಆಹಾರ ತಗೊಂಡಾಗ ಅದ್ರಲ್ಲಿ ಏನಾದರೂ ಸ್ವಲ್ಪ ಮೈಕ್ರೋ ಆರ್ಗ್ಯಾನಿಸಮ್ ಕಂಟೆಂಟ್ ಇತ್ತು, ಕಲುಷಿತ ಇತ್ತು ಅಂದಾಗ ಈ ಜೊಲ್ಲು ರಸ ಸ್ವಲ್ಪ ಮಟ್ಟಿಗೆ ಏನು ಮಾಡ್ಬಿಡುತ್ತೆ, ಅದನ್ನ ಬಾಯಲ್ಲೇನೆ ಅದನ್ನ ಏನು ಮಾಡ್ಬಿಡುತ್ತೆ, ಅದನ್ನ ಡೆಸ್ಟ್ರಾಯ್ ಮಾಡ್ಬಿಡುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ ಅನ್ನ, ಅಥವಾ ಡೈಜೆಸ್ಟ್ ಮಾಡ್ಬಿಡ್ತದೆ. ಈ ರೀತಿಯಾಗಿ ಏನು ಒಂದು ಫಾರಿನ್ ಬಾಡೀಸ್ ಅಥವಾ ಮೈಕ್ರೋ ಆರ್ಗ್ಯಾನಿಸಮು ನಮ್ಮ ದೇಹವನ್ನು ಪ್ರವೇಶ ಮಾಡೋದಕ್ಕೆ ಒಂದು ರೀತಿ ಪ್ರಿವೆನ್ಷನ್, ತಡೆ ಹಾಕುತ್ತವೆ, ಮೊದಲೇ ತಡೆ ಹಾಕುವಂತಹ ವಿಧಾನ. ಸೊ ಇದು ಒಂದು ರೀತಿ ಬ್ಯಾರಿಯರ್ಸ್. ಇದನ್ನೇನಂತ ಕರೆಯೋಣ, ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್ ಅಂತ ಕರಿತೇವೆ. ಫಿಸಿಯೋಲಾಜಿಕಲ್ ಬ್ಯಾರಿಯರ್ಸ್, ಸೆಕೆಂಡ್ ಟೈಪ್ ಆಫ್ ಬ್ಯಾರಿಯರ್. ಕಮಿಂಗ್ ಟು ದಿ ಥರ್ಡ್ ಒನ್, ಸೆಲ್ಯುಲಾರ್ ಬ್ಯಾರಿಯರ್ಸ್. Cellular barriers. In this type, some special types of cells like WBC, leukocytes, WBC ಅಥವಾ leukocytes. In leukocytes, monocytes and lymphocytes. Then polymorphonuclear leukocytes, those otherwise called PMNL ಅಂತ ಕರಿತೀವಿ. ಪಾಲಿಮಾರ್ಫೋನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್ ಅಂತ ಕರಿತೀವಿ ಇವುಗಳನ್ನ. ನಮ್ಮ ದೇಹದಲ್ಲಿ WBC ಇದೆ, ಬಿಳಿ ರಕ್ತ ಕಣಗಳಿದೆ. WBC ಅಂತಾನು ಹೇಳ್ತೇವೆ, ಲ್ಯೂಕೋಸೈಟ್ಸ್ ಅಂತ ಕರಿತೀವಿ, ಅದರ್ವೈಸ್ ಕಾಲ್ಡ್ ಆಸ್ ಲ್ಯೂಕೋಸೈಟ್ಸ್. Leukocytes are of two types, granulocytes and agranulocytes. In agranulocytes, monocytes and lymphocytes as we identified. ನಾವು ಅಲ್ಲಿ ಗುರುತಿಸ್ತೀವಿ, agranulocytes ಅಲ್ಲಿ ಒಂದು monocytes ಅಂತೀವಿ, ಇನ್ನೊಂದು lymphocytes. ಕಮ್ ಅಂಡರ್ ದಿ ಟೈಪ್ ಆಫ್ WBC, ಬಿಳಿ ರಕ್ತ ಕಣಗಳಲ್ಲಿರುವ ಸೆಲ್ಸ್ಗಳಿವು, ಟೈಪ್ ಆಫ್ ಸೆಲ್ಸ್ ಅಂತ ಕರಿತೀವಿ. ಇವೆಲ್ಲವನ್ನ ಸೇರಿಸಿ ಟುಗೆದರ್ ಕಾಲ್ಡ್ ಪಾಲಿಮಾರ್ಫೋನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್ ಅಂತ ಕರಿತೀವಿ. ಶಾರ್ಟ್ಲಿ ಟರ್ಮ್ಡ್ PMNL ಅಂತ ಕರಿತೀವಿ, ಪಾಲಿಮಾರ್ಫೋನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್. ಇನ್ ಅಡಿಷನ್ ಟು ದೀಸ್ ಲ್ಯೂಕೋಸೈಟ್ಸ್, ಅದರ್ ಸೆಲ್ಸ್ ಲೈಕ್ macrophages. So these cells present or found in some tissues like cartilage. ನೀವು ಲಾಸ್ಟ್ ಇಯರ್ ಸ್ಟಡಿ ಮಾಡಿದ್ದೀರಾ, ಟಿಶ್ಯೂಸ್ ಅಲ್ಲಿ ಕನೆಕ್ಟಿವ್ ಟಿಶ್ಯೂನಲ್ಲಿ ಬರುತ್ತೆ ಕಾರ್ಟಿಲೇಜ್ ಅಂತ ಕರಿತೀವಿ. ಡೆನ್ಸ್ ರೆಗ್ಯುಲರ್, ಡೆನ್ಸ್ ಇರೆಗ್ಯುಲರ್ ಅಂತ ಹೇಳ್ತೀವಿ. ಅದರಲ್ಲಿ ನಾವು ನೋಡುವಂಥದ್ದು ಕಾರ್ಟಿಲೇಜ್ ಬೋನ್ ಅಂತ ಹೇಳ್ತೀವಿ. ಈ ಕಾರ್ಟಿಲೇಜ್ ಅಲ್ಲಿ ನಾವು ನೋಡ್ತೇವೆ ಸಮ್ ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ ಮ್ಯಾಕ್ರೋಫೇಜಸ್ ಅಂಡ್ ಮಾಸ್ಟ್ ಸೆಲ್ಸ್ ಅಂತ ಹೇಳ್ತೀವಿ, ಮಾಸ್ಟ್ ಸೆಲ್ಸ್. ಸೊ ವಾಟ್ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಮ್ಯಾಕ್ರೋಫೇಜಸ್? ದೇ ಹ್ಯಾವ್ ಫಾಗೋಸೈಟೋಸಿಸ್ ಇನ್ ನೇಚರ್. ಈ ಸೆಲ್ಗಳಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಇವುಗಳಲ್ಲಿ ಒಂದು ಫಾಗೋಸೈಟೋಸಿಸ್ ನೇಚರ್ ಇದೆ. ವಾಟ್ ಈಸ್ ಮೆಂಟ್ ಬೈ ಫಾಗೋಸೈಟೋಸಿಸ್? Phagocytosis, that means fight against. Phagocytosis ಅಂದ್ರೆ fight against foreign bodies. ಯಾವುದಾದರೂ ಫಾರಿನ್ ಬಾಡಿ ಒಳಗಡೆ ಪ್ರವೇಶ ಮಾಡಿದರೆ, ಮೈಕ್ರೋ ಆರ್ಗ್ಯಾನಿಸಮ್ ಪ್ರವೇಶ ಮಾಡಿದರೆ ಅವುಗಳ ವಿರುದ್ಧ ಹೋರಾಡುವಂತ ಸ್ವಭಾವವನ್ನ ನೇಚರ್ ಅನ್ನ ಹೊಂದಿರುತ್ತೆ.
ಅಂತ ಕಂಡೀಷನ್ ಅನ್ನ ಫ್ಯಾಗೋಸೈಟೋಸಿಸ್ ಅಂತ ಕರಿತೇವೆ. ಯಾವುದ್ರಲ್ಲಿದೆ ಆ ನೇಚರು? ಮ್ಯಾಕ್ರೋಫೇಜಸ್ ಅಂಡ್ ಮಾಸ್ಟ್ ಸೆಲ್ಸ್ ಅಂತ ಕರಿತೀವಿ. ಮ್ಯಾಕ್ರೋಫೇಜಸ್ ಪ್ರೆಸೆಂಟ್ ಆರ್ ಫೌಂಡ್ ಇನ್ ದಿ ಟಿಶ್ಯೂಸ್, ಅಂಗಾಂಶದಲ್ಲಿ ಇರ್ತದೆ ಈ ಒಂದು ಸೆಲ್ಸ್, ವಿಶೇಷ ಸೆಲ್ಸ್ಗಳು. ಈಗ ಇಲ್ಲಿ ಏನಿದೆ ಸೆಲ್ಯುಲಾರ್ ಬ್ಯಾರಿಯರ್ಸ್ ಅಲ್ಲಿ some cells like WBC or leukocytes. In leukocytes, monocytes and lymphocytes together called polymorphonuclear lymphocytes anta kari leukocytes anta karite. In addition to these macrophages cells, some cells, these cells, special type of cells, fight against foreign bodies and prevent entry of those microorganisms in our body. ಇವು ಅವುಗಳ ವಿರುದ್ಧ ಹೋರಾಡಿ ಅವುಗಳನ್ನು ಕೊಲ್ಲುತ್ತೆ ಅಥವಾ ಅವನ್ನೇನು ಮಾಡುತ್ತೆ, ತಡೆಗಟ್ಟುತ್ತೆ, ಒಳಗೆ ಬರದೇ ಇರೋ ಹಾಗೆ ತಡೆಗಟ್ಟುತ್ತೆ. ಇಂಥ ಒಂದು ಬ್ಯಾರಿಯರ್ ಅನ್ನ ನಾವೇನಂತ ಹೇಳ್ತೇವೆ? ಸೆಲ್ಯುಲಾರ್ ಬ್ಯಾರಿಯರ್ ಅಂತ ಕರಿತೇವೆ. ಕಮಿಂಗ್ ಟು ದ ಫೋರ್ತ್ ಒನ್, ದಟ್ ಈಸ್ ಸೈಟೋಕೈನ್ ಬ್ಯಾರಿಯರ್. Cytokine barrier, fourth one, cytokine barrier. In this type, cytokine barrier, here some special type of molecules, nothing but proteins secreted or released by viral infected cells of our body. Viral infected cells of our body. Those proteins are called interferons. Interferons. So, definition for interferons. Viral infected cells of the body secrete. Viral infected cells of the body secrete proteins called interferons. These interferons or proteins protect non-infected cells of the body. ಇಲ್ಲಿ ಸೈಟೋಕೈನ್ ಬ್ಯಾರಿಯರ್ ಅಲ್ಲಿ ನಮ್ಮ ದೇಹದಲ್ಲಿ ಆಲ್ರೆಡಿ ವೈರಲ್ಗೆ ತುತ್ತಾಗಿರುವಂತಹ, ಅಟ್ಯಾಕ್ ಆಗಿರುವಂತಹ ಸೆಲ್ಸ್ ಏನಿದೆ, ವೈರಲ್ ಇನ್ಫೆಕ್ಟೆಡ್ ಸೆಲ್ಸ್ ಸೆಕ್ರೀಟ್, ಅದು ಒಂದು ವಿಶೇಷ ಪ್ರೋಟೀನ್ ಅನ್ನ ಸೆಕ್ರೀಟ್ ಮಾಡುತ್ತೆ. ಸೆಕ್ರೀಟ್ ಪ್ರೋಟೀನ್ಸ್ ಕಾಲ್ಡ್ ಇಂಟರ್ಫೆರಾನ್ಸ್. ಒನ್ ಮಾರ್ಕಿಗೆ ಕೇಳುವಂಥದ್ದು ನಿಮಗೆ, ಡಿಫೈನ್ ಇಂಟರ್ಫೆರಾನ್ಸ್. ವೈರಲ್ ಇನ್ಫೆಕ್ಟೆಡ್ ಸೆಲ್ಸ್ ಆಫ್ ದಿ ಬಾಡಿ ಸೆಕ್ರೀಟ್ ಪ್ರೋಟೀನ್ಸ್ ಕಾಲ್ಡ್ interferons. That proteins or those interferons protect non-infected cells. ಯಾವುದು ಇನ್ಫೆಕ್ಟೆಡ್ ಆಗಿರೋಲ್ಲ ಆ ಸೆಲ್ಸ್ ಅನ್ನ ಏನ್ ಮಾಡುತ್ತೆ, ಆರೋಗ್ಯವಂತ ಸೆಲ್ಸ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ ಈ ಇಂಟರ್ಫೆರಾನ್ಸ್, ಈ ಪ್ರೋಟೀನ್ಸ್. ಇದನ್ನ ನಾವು ಏನಂತ ಕರಿತೀವಿ? ಸೈಟೋಕೈನ್ ಬ್ಯಾರಿಯರ್ ಅಂತ ಕರಿತೇವೆ. ಸೈಟೋಕೈನ್ ಬ್ಯಾರಿಯರ್. ಸೊ ದೀಸ್ ಆರ್ ದಿ 4 types of barriers under innate immunity. Innate immunity is non-specific. They provide 4 types of barriers. Those barriers themselves so fight against foreign bodies themselves. ತಮ್ಮಷ್ಟು ತಾವೇ ಏನು ಮಾಡ್ತದೆ, ಫೈಟ್ ಮಾಡುವಂಥದ್ದು. ಬೈ ಬರ್ತ್ ಬಂದಿರುವಂಥದ್ದು ಇದೆಲ್ಲ. ದೋಸ್ ಬ್ಯಾರಿಯರ್ಸ್ ಏನಾಗಿರ್ತದೆ, ಆರಿಜಿನೇಟ್ ಥ್ರೂ ಬೈ ಬರ್ತಿಂದನೇ ಬಂದಿರುವಂಥದ್ದು. 4 ಬ್ಯಾರಿಯರ್ ಇನ್ನೇಟ್ ಅಲ್ಲಿ ನೋಡ್ತೇವೆ. ಕಮಿಂಗ್ ಟು ದಿ ಸೆಕೆಂಡ್ ಒನ್, acquired immunity. Acquired immunity. Acquired immunity. Second type of immunity. So in the acquired immunity, this is specific defense. ಇದು ನಿರ್ದಿಷ್ಟವಾಗಿರ್ತಕ್ಕಂಥದ್ದು, ಫೈಟ್ ಮಾಡುವಂಥದ್ದು ನಿರ್ದಿಷ್ಟವಾಗಿರ್ತಕ್ಕಂಥದ್ದು. ಮೆಕ್ಯಾನಿಸಮ್ ಈಸ್ ಡೆಫಿನೆಟ್ ಅಂತ ಕರಿತೇವೆ, ಸ್ಪೆಸಿಫಿಕ್ ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ಅ ಸ್ಪೆಸಿಫಿಕ್ ಟೈಪ್ ಆಫ್ ಡಿಫೆನ್ಸ್ ಅಂತ ಕರಿತೀವಿ. ಡಿಫೆನ್ಸ್ ಮೆಕ್ಯಾನಿಸಮ್, ಅಕ್ವೈರ್ಡ್ ಇಮ್ಯುನಿಟಿ. ಸೊ ಇನ್ ದಿಸ್ ಟೈಪ್ ಆಫ್ ಅಕ್ವೈರ್ಡ್ ಇಮ್ಯುನಿಟಿ, ಫಸ್ಟ್ our immune system responds the primary response and the secondary response. The primary response, whenever the entry of those foreign bodies, or microorganism, our immune system
respond, fight against those microorganisms and produce a response called primary response. Primary response. Primary response. ಇಲ್ಲಿ ಏನು ನೋಡ್ತೀವಿ ನಾವು ಅಕ್ವೈರ್ಡ್ ಅಲ್ಲಿ ಅಂದಾಗ ಮೊದಲನೇ ಸಲ ಏನಾಗ್ತದೆ, ಮೈಕ್ರೋ ಆರ್ಗ್ಯಾನಿಸಮ್ಸು ನಮ್ಮ ದೇಹವನ್ನು ಪ್ರವೇಶ ಮಾಡಿದಾಗ ರೆಕಗ್ನೈಸ್ಡ್ ಬೈ ಅವರ್ ಇಮ್ಯೂನ್ ಸಿಸ್ಟಮ್, ದೆನ್ ಫೈಟ್ ಅಗೇನ್ಸ್ಟ್ ದೆಮ್, ಅವುಗಳ ವಿರುದ್ಧ ಹೋರಾಡ್ತದೆ. ಹೋರಾಡುವಾಗ ಪ್ರೊಡ್ಯೂಸ್ ಎ ರೆಸ್ಪಾನ್ಸ್, ಒಂದು ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತೆ. ದಟ್ ರೆಸ್ಪಾನ್ಸ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ರೆಸ್ಪಾನ್ಸ್. ಲೇಟರ್ ದಿಸ್ ಈಸ್ ಲೆಸ್ ಇಂಟೆನ್ಸಿಟಿ, ಅಂತ ತೀವ್ರವಾಗಿರುವುದಿಲ್ಲ ಅದರ ಒಂದು ಪ್ರತಿಕ್ರಿಯೆ ಏನಿದೆ ಇಮ್ಯೂನ್ ಸಿಸ್ಟಮ್ದು. ಮೊದಲ ಸಲ ದಾಳಿ ಮಾಡಿದಾಗ ಆ ಮೈಕ್ರೋ ಆರ್ಗ್ಯಾನಿಸಮು ಅದು ಕೊಡುವಂಥ ಪ್ರತಿಕ್ರಿಯೆ ಅಂತ ತೀಕ್ಷ್ಣತೆಯಿಂದ ಕೂಡಿರೋದಿಲ್ಲ, ಲೆಸ್ ಇಂಟೆನ್ಸಿಟಿ. ಲೇಟರ್ ದೋಸ್ ಆರ್ ಸೇಮ್ ಆರ್ಗ್ಯಾನಿಸಮ್ again enter to our body, again enter to our body. By that time our immune system recognized those microorganisms and produce second type of or produce the another response towards microorganism. That response is called secondary response. So in acquired immunity our immune system produces two responses, one is primary and the second one is secondary response, immune response. Then both responses, primary and secondary responses, pratikriye, produced by a type of cells in the immune system. Those cells are called lymphocytes. Those cells are called lymphocytes. ಆ ಸೆಲ್ಸ್ ಅನ್ನು ಏನಂತ ಕರಿತೀವಿ? ಲಿಂಫೋಸೈಟ್ಸ್ ಅಂತ ಕರಿತೇವೆ. ಎಲ್ಲಿ? ಇಮ್ಯೂನ್ ಸಿಸ್ಟಮ್ ನಲ್ಲಿ ಇದೆ. ಇಮ್ಯೂನ್ ಸಿಸ್ಟಮ್ ನಲ್ಲಿರುವ ಸೆಲ್ಸ್ಗಳು ಲಿಂಫೋಸೈಟ್ಸ್. Like these B lymphocytes. B lymphocytes. Second type is T lymphocytes. T lymphocytes. T lymphocytes. ಈ ಲಿಂಫೋಸೈಟ್ಸ್ ಏನಿದೆ ಸೆಲ್ಸು ಎರಡು ರೀತಿನಲ್ಲಿದೆ. ಅದೇ ರೆಸ್ಪಾನ್ಸ್ ಕೊಡುವಂಥದ್ದು. ಪ್ರೈಮರಿ ಸೆಕೆಂಡರಿ ರೆಸ್ಪಾನ್ಸ್ ಎಲ್ಲಿಂದ ಬರಬೇಕು? ಈ ಲಿಂಫೋಸೈಟ್ಸ್ ಇಂದ ಬರುತ್ತೆ. ಯಾವ್ಯಾವ್ದು ಅಂದಾಗ ಒಂದು ಬಿ ಲಿಂಫೋಸೈಟ್ಸ್, ಒನ್ ಟೈಪ್ ಯಾವುದು? ಬಿ ಲಿಂಫೋಸೈಟ್. ಸೆಕೆಂಡ್ ಟೈಪ್ ಟಿ ಲಿಂಫೋಸೈಟ್ಸ್ ಅಂತ ಕರಿತೇವೆ. ಟಿ ಲಿಂಫೋಸೈಟ್ಸ್. ಬಿ ಲಿಂಫೋಸೈಟ್ಸ್, ಕಮಿಂಗ್ ಟು ದಿ ಫಸ್ಟ್ ಟೈಪ್, ಬಿ ಲಿಂಫೋಸೈಟ್ಸ್. ಬಿ ಲಿಂಫೋಸೈಟ್ಸ್ ಪ್ರೊಡ್ಯೂಸ್ chain of molecules, produce chain or series of molecules, protein molecules called antibodies. ಈ ಬಿ ಲಿಂಫೋಸೈಟ್ಸ್ ಏನ್ ಮಾಡ್ತದೆ, ಸರಳಿಯ ಪ್ರಕಾರ ಏನಾಗುತ್ತೆ, ಇಲ್ಲಿ ಮಾಲಿಕ್ಯೂಲ್ಸ್ ಅನ್ನ ಬಿಡುಗಡೆ ಮಾಡ್ತದೆ, ಪ್ರೋಟೀನ್ ಮಾಲಿಕ್ಯೂಲ್ಸ್ ಅನ್ನ ಬಿಡುಗಡೆ ಮಾಡ್ತದೆ. These protein molecules, chain of protein molecules are called antibodies. ಏನಂತ ಕರಿತೀವಿ? Antibodies. Antibodies fight against foreign bodies. ಅದೇನ್ ಮಾಡ್ತದೆ, ಆ ಒಂದು ಫಾರಿನ್ ಬಾಡಿ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ ವಿರುದ್ಧ ಹೋರಾಡ್ತದೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಕಮಿಂಗ್ ಟು ದಿ ಸ್ಟ್ರಕ್ಚರ್ ಆಫ್ ಆನ್ ಆಂಟಿಬಾಡಿ. ಈಗ ನೋಡೋಣ ಆಂಟಿಬಾಡಿ ಸ್ಟ್ರಕ್ಚರ್ ಹೇಗಿದೆ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಆನ್ ಆಂಟಿಬಾಡಿ. It consists of two chains. One is smaller and another one is longer chains. See, look at this. These two are called light chains. Light chains represented by L2. These two chains are called heavy chains represented by H2. ಆಂಟಿಬಾಡಿ ಸ್ಟ್ರಕ್ಚರ್ ಅಲ್ಲಿ ಲೈಟ್ ಅಂಡ್ ಹೆವಿ ಚೈನ್ಸ್ ಅನ್ನ ನೋಡ್ತೇವೆ. ನೋಡಿ ಇಲ್ಲಿದೆ, ದಿಸ್ ಇಸ್ ಲೈಟ್ ಚೈನ್. ಎಷ್ಟಿದೆ? ಎರಡಿದೆ. ಇದನ್ನ ನಾವು L2 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗೆ ಲಾಂಗ್ ಚೈನ್ ಇದೆ, ದಿಸ್ ಇಸ್ ಕಾಲ್ಡ್ ಹೆವಿ ಚೈನ್. ಇದನ್ನ ನಾವೇನಂತ ರೆಪ್ರೆಸೆಂಟ್ ಮಾಡ್ತೀವಿ? H2. ಸೊ ಇನ್ ಆಂಟಿಬಾಡಿ ವಿ ರೆಪ್ರೆಸೆಂಟ್ H2 and L2. H2 and L2 ಹೆವಿ ಅಂಡ್ ಲೈಟ್ ಚೈನ್ಸ್ ಅಂತ ಕರಿತೇವೆ. Antibodies produce immune, that is response ಅಂತ ಕರಿತೀವಿ. Immune responses.
there are different types of antibodies present in the blood. So these antibodies carried by blood or these transport from place to place through blood stream. ರಕ್ತದಲ್ಲಿ ಏನಾಗುತ್ತೆ, ಸಂಚಾರ ಮಾಡ್ಕೊಂಡು ಹೋಗ್ತದೆ. ಇದು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ರೀಚ್ ಆಗ್ತಾ ಹೋಗ್ತದೆ. ಈ ಆಂಟಿಬಾಡೀಸ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಇದೆ. ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಆಂಟಿಬಾಡೀಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ಮೇನ್ಲಿ ದಿ ಟೈಪ್ಸ್ ಆಫ್ ಆಂಟಿಬಾಡೀಸ್ IgA, IgM, IgE and IgG. These are different types of antibodies present in our body. ಸೊ 4 ರೀತಿ, ಇದಕ್ಕಿಂತ ಹೆಚ್ಚು ಇದೆ, 4 ರೀತಿಯಾಗಿರುವಂಥ ಆಂಟಿಬಾಡೀಸ್ ಟೈಪ್ಸ್ ಇದೆ. IgA ಅಂತ ಕರಿತೀವಿ, IgM, IgE and IgG ಸ್ಪೆಸಿಫಿಕ್ ಆಗಿರುವಂಥದ್ದು. IgA ಟೈಪ್ ಆಫ್ ಆಂಟಿಬಾಡಿ ಪ್ರೆಸೆಂಟ್ ಇನ್ ದಿ ಕೊಲೆಸ್ಟ್ರಮ್. ಏನಾಗಿದೆ, ಮಿಲ್ಕ್ ಅಲ್ಲಿ ಆಫ್ಟರ್ ದಿ ಪಾರ್ಚುರೇಷನ್, ಮಗು ಜನನ ಆದಾಗ ತಾಯಿಯ ಮೊದಲ 5 ದಿನದಲ್ಲಿ ಏನು ಸೆಕ್ರೆಟ್ ಆಗುತ್ತೆ ಮಿಲ್ಕು, ಅದನ್ನು ಕೊಲೆಸ್ಟ್ರಮ್ ಅಂತ ಕರಿತೇವೆ. ಹ್ಯೂಮನ್ ರಿಪ್ರೊಡಕ್ಷನ್ ನಾವು ಅದನ್ನು ಓದಿದ್ದೀವಿ. ಸೊ ಕೊಲೆಸ್ಟ್ರಮ್ ಕಂಟೈನಿಂಗ್ ದಿಸ್ ಟೈಪ್ ಆಫ್ ಆಂಟಿಬಾಡಿ IgA ಅಂತ ಹೇಳ್ತೀವಿ, IgA. ಹಾಗಾಗಿ ಮಗುವಿಗೆ ರೋಗ ನಿರೋಧಕ ಶಕ್ತಿ ತಂತಾನೇ ಅಲ್ಲೇನಾಗುತ್ತೆ, ಕ್ರಿಯೇಟ್ ಆಗ್ತಾ ಹೋಗ್ತದೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ IgA ಟೈಪ್ ಆಫ್ ಆಂಟಿಬಾಡಿ. IgA, IgM, IgE and IgG, different types of antibodies. In our blood also containing some types of the antibodies. Those response is called as humoral immune response. Humoral immune response. ನಮ್ಮ ರಕ್ತದಲ್ಲಿ ಕೆಲವು ಆಂಟಿಬಾಡೀಸ್ ಇದೆ. ಅವುಗಳು ಸೆಕ್ರೇಟ್ ಮಾಡುವ, ಪ್ರೊಡ್ಯೂಸ್ ಮಾಡುವ ಆ ಕ್ರಿಯೆ ಇದೆಯಲ್ಲ, ಪ್ರತಿಕ್ರಿಯೆ ಇದೆಯಲ್ಲ, ದೋಸ್ ಪ್ರೊಡ್ಯೂಸ್ ಎ ರೆಸ್ಪಾನ್ಸ್. ದಟ್ ರೆಸ್ಪಾನ್ಸ್ ಈಸ್ ಕಾಲ್ಡ್ ಆಸ್ ಹ್ಯೂಮೋರಲ್ ಇಮ್ಯೂನ್ ರೆಸ್ಪಾನ್ಸ್. ಸೊ ಹ್ಯೂಮೋರಲ್ ಇಮ್ಯೂನ್ ರೆಸ್ಪಾನ್ಸ್ by that type of response created by some antibodies present in the blood. ರಕ್ತದಲ್ಲಿರ್ತಕ್ಕಂಥ ಕೆಲವು ಆಂಟಿಬಾಡೀಸ್, ಅದರ ಪ್ರತಿಕ್ರಿಯೆಯನ್ನ ಹ್ಯೂಮೋರಲ್ ಇಮ್ಯೂನ್ ರೆಸ್ಪಾನ್ಸ್ ಅಂತ ಕರಿತೇವೆ. Then T lymphocytes. So those are not produce any type of antibodies, but they assist to B lymphocytes. ಅದು ಯಾವುದೇ ರೀತಿ ಆಂಟಿಬಾಡಿಯನ್ನ ಏನು ಮಾಡುತ್ತೆ, ಉಂಟು ಮಾಡೋದಿಲ್ಲ, ಉತ್ಪತ್ತಿ ಮಾಡೋದಿಲ್ಲ. ಆದರೆ ಬಿ ಲಿಂಫೋಸೈಟ್ಸ್ ಏನು ಮಾಡುತ್ತೆ, ಅದು ಅಸಿಸ್ಟ್ ಮಾಡುತ್ತೆ ಟಿ ಲಿಂಫೋಸೈಟ್ಸ್. ದಟ್ ಈಸ್ ಸೆಕೆಂಡ್ ಟೈಪ್ ಆಫ್ ಲಿಂಫೋಸೈಟ್, ಟಿ ಲಿಂಫೋಸೈಟ್. T lymphocytes produce a type of response called cell-mediated response, immune response. ನೋಡಿ, cell-mediated, shortly termed as CMIL ಅಂತ ಕರೀತೇವೆ. Cell-mediated immune response. So created by T lymphocytes during the condition like organ transplantation. ಯಾವಾಗ ಈ ಒಂದು ಪ್ರತಿಕ್ರಿಯೆ ಮಾಡುತ್ತೆ ಟಿ ಲಿಂಫೋಸೈಟ್ಸ್ ಅಂದಾಗ, ಏನು ಅಂಗಾಂಗ ಕಸಿ ಮಾಡುವುದು ಅಂತ ಹೇಳ್ತೀವಿ. ಅದನ್ನು ನಾವು ಇಂಗ್ಲಿಷಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್. In our body some vital organs are there like kidney, liver, pancreas, heart, etc. Kidney, liver, pancreas, heart, etc. These are called vital organs. Vital, nothing but important organs. Once they fail to their function, so then the remedy is replacement of that organ by other organ. That is called transplantation. ಅಂಗಾಂಗ ಕಸಿ ಮಾಡುವುದು ಅಂತ ಕರಿತೀವಿ. ಏನಾದರೂ ಈ ಅಂಗಾಂಗಗಳು ಫೇಲ್ಯೂರ್ ಆಗಿಬಿಟ್ರೆ, ಫಂಕ್ಷನ್ ಮಾಡೋದ್ರಲ್ಲಿ ಫೇಲ್ಯೂರ್ ಆದರೆ
ಅದನ್ನು ಏನು ಮಾಡ್ತೀವಿ, ಮರು ಜೋಡಣೆ ಮಾಡ್ತೀವಿ. ಇನ್ನೊಂದು ಕಿಡ್ನಿಯನ್ನು ತೆಗೆದುಕೊಂಡು ಬಂದು ಆ ಭಾಗಕ್ಕೆ, ಆ ಒಂದು ಯಾರು ಕಿಡ್ನಿ ಫೇಲ್ಯೂರ್ ಆಗಿ ಸಫರ್ ಮಾಡ್ತಿರ್ತಾರೋ ಆ ಪರ್ಸನ್ಗೆ ಮರು ಜೋಡಣೆ ಮಾಡಲಾಗ್ತದೆ. ಆಗ ಆ ಮರು ಜೋಡಣೆ ಆಗುವಂಥ ಕಿಡ್ನಿ ಏನಂತ ಕರಿತೀವಿ ನಾವು, ಗ್ರಾಫ್ಟ್ ಆರ್ ಟ್ರಾನ್ಸ್ಪ್ಲಾಂಟ್ ಅಂತ ಕರಿತೀವಿ, ಕಸಿ ಅಂತ ಕರಿತೇವೆ. ಅದನ್ನ ಮತ್ತೊಬ್ರು ಡೋನರ್ ಕೊಡೋರಿದ್ರೆ ಅವರಿಂದ ಪಡೆದು ಅವ್ರಿಗೆ ಏನು ಮಾಡ್ತೀವಿ, ಮರು ಜೋಡಣೆ ಮಾಡ್ತೇವೆ, ಟ್ರಾನ್ಸ್ಪ್ಲಾಂಟೇಷನ್, ಅಂಗಾಂಗ ಕಸಿ ಮಾಡುವುದು. ಈ ಕಂಡೀಷನ್ ಅಲ್ಲಿ ಏನಾಗ್ತದೆ, ಒಂದು ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತೆ ಬೈ ದಟ್ ಟೈಮ್ ಇನ್ ದೋಸ್ ಪೇಷಂಟ್ಸ್ ಆರ್ಗನ್ ಟ್ರಾನ್ಸ್ಪ್ಲಾಂಟಿಂಗ್ ಕಂಡೀಷನ್. ಏನಾಗ್ತದೆ, ಈ ಟಿ ಲಿಂಫೋಸೈಟ್ಸ್ ಪ್ರತಿರೋಧ ಹುಟ್ಟುತ್ತೆ. ಅದನ್ನೇ ನಾವು ಸೆಲ್ ಮೀಡಿಯೇಟೆಡ್ ಇಮ್ಯೂನ್ ರೆಸ್ಪಾನ್ಸ್ ಅಂತ ಕರಿತೇವೆ. ಬೈ ದಟ್ ಟೈಮ್ ಡಾಕ್ಟರ್ಸ್ match the blood groups, first match the blood groups. ಫಸ್ಟ್ ಅವರು ಜೋಡಣೆ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತಾರೆ, ಆ ಸರ್ಜರಿ ಮಾಡೋದಕ್ಕಿಂತ ಮುಂಚೆ ಮ್ಯಾಚ್ ಮಾಡ್ತಾರೆ ಬ್ಲಡ್ಡನ್ನು. ದೆನ್ ರೆಕಗ್ನೈಸ್ ದಿ ಲಿಂಫೋಸೈಟ್, ಟಿ ಲಿಂಫೋಸೈಟ್ ಆ್ಯಕ್ಷನ್ ಆ್ಯಂಡ್ ರೆಸ್ಪಾನ್ಸ್. ಅದನ್ನು ನೋಡ್ತಾರೆ, ರೆಸ್ಪಾನ್ಸನ್ನು ನೋಡ್ತಾರೆ. ಅದನ್ನು ಮ್ಯಾಚ್ ಮಾಡಿದ ಮೇಲೇ ಏನು ಮಾಡ್ತಾರೆ, ಅಂಗಾಂಗ ಕಸಿಯನ್ನು ಮಾಡುವಂಥದ್ದು, ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವಂಥದ್ದು. ಬಟ್ ಡ್ಯೂರಿಂಗ್ ದಿ ಟೈಮ್ ಆಫ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್, T lymphocytes recognize self and non-self cells or response. ಏನು ಮಾಡುತ್ತದು, ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ರೆಕಗ್ನೈಸ್ ಮಾಡುತ್ತದು ಯಾವುದು, ಟಿ ಲಿಂಫೋಸೈಟ್ಸ್ ಆ ಪೇಷಂಟಲ್ಲಿ. ಇದು ನನ್ನ ದೇಹದ ಕಿಡ್ನಿ ಅಲ್ಲ, ಬೇರೆ ದೇಹದಿಂದ ಬಂದಿರುವುದು, ಬೇರೆಯದು ಅನ್ನುವಂಥದ್ದನ್ನು ಗುರುತಿಸುತ್ತದು. ಆ ಒಂದು ಪೇಷಂಟ್ನ ಮೊದಲೇ ಇರ್ತಕ್ಕಂಥ ಕಿಡ್ನಿ ಡ್ಯಾಮೇಜ್ ಆದಾಗ ಸೆಲ್ಫ್ ಅದು ಗೊತ್ತಿರುತ್ತೆ, ಇದನ್ನು ಈ ದೇಹದ್ದೇ ಅಂತ ಗೊತ್ತಿರುತ್ತೆ. ಬೇರೆಯಿಂದ ಕಸಿ ಮಾಡಿದಾಗ, ಜೋಡಣೆ ಮಾಡಿದಾಗ ನಾನ್ ಸೆಲ್ಫ್ ಅಂತ ಗೊತ್ತಾಗ್ಬಿಡುತ್ತದೆ, ಅಲ್ಲ ಇದು ಸೆಲ್ಫ್ ಅಲ್ಲ ಅಂತ ಏನು ಮಾಡುತ್ತೆ, ರೆಸ್ಪಾನ್ಸ್ ಕೊಡುತ್ತೆ, ಎಗೈನ್ಸ್ಟ್ ಆಗಿ ಕೊಡುತ್ತೆ, ವಿರೋಧವಾಗಿ ಕೊಡುತ್ತೆ. ಸೆಲ್ ಮೀಡಿಯೇಟೆಡ್ ಇಮ್ಯೂನ್ ರೆಸ್ಪಾನ್ಸ್ ಅಂತ ಕರಿತೇವೆ. ಆಗೇನಾಗುತ್ತೆ, ಕಿಡ್ನಿ ವರ್ಕ್ ಆಗೋದಿಲ್ಲ, ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಕೂಡ ವರ್ಕ್ ಆಗೋದಿಲ್ಲ. So in that condition, doctors can advise those patients take immunosuppressants regularly until the time, until the end of their lifetime. ಎಲ್ಲಿವರೆಗೂ ತಗೋಬೇಕು, ಜೀವನ ಪರ್ಯಂತವರೆಗೂ ತಗೋಬೇಕು. ಏನು ತಗೊಳ್ಬೇಕಾಗ್ತದೆ ಅವರು, ಇಮ್ಯೂನ್ ಸಪ್ರೆಸೆಂಟ್ಸ್ ಅಂತ ಹೇಳ್ತೀವಿ. ಇಮ್ಯೂನ್ ಸಪ್ರೆಸೆಂಟ್ಸ್ ಅಂತ ಆ್ಯಂಟಿಬಾಡಿಯನ್ನು ತಗೊಳ್ಬೇಕಾಗ್ತದೆ ಅವರು ಲೈಫ್ ಲಾಂಗ್. ಯಾರು ಅಂಗಾಂಗಕ್ಕೆ ಒಂದು ಕಸಿ ಮಾಡಿಸ್ಕೊಳ್ತಾರೋ ಅವರು ಲೈಫ್ ಲಾಂಗ್ ಇಮ್ಯುನೋ ಸಪ್ರೆಸೆಂಟ್ಸನ್ನು ತಗೊಂಡ್ರೆ ಮಾತ್ರ ಬದುಕಲಿಕ್ಕೆ ಚಾನ್ಸಸ್ ಇದೆ. ಆ ಕಿಡ್ನಿ ಅಲ್ಲಿ ವರ್ಕ್ ಆಗುತ್ತೆ. ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಯಾವ ಅಂಗಾಂಗ ಫೇಲ್ಯೂರ್ ಆಗಿದೆ ಕಸಿ ಮಾಡಿಸ್ಕೊಳ್ತಾರೋ ಅದು ವರ್ಕ್ ಆಗ್ತದೆ. ಬಿಕಾಸ್ ದಿ ರೆಕಗ್ನೇಷನ್ ಬೈ ಟಿ ಲಿಂಫೋಸೈಟ್ಸ್ ಆಸ್ ಸೆಲ್ಫ್ ಅಂಡ್ ನಾನ್ ಸೆಲ್ಫ್ ಕಂಡಿಡ್ಬಿಡುತ್ತೆ ಅದು. ಸೊ ರಿಜೆಕ್ಟ್ ದಟ್ ಟ್ರಾನ್ಸ್ಪ್ಲಾಂಟ್ ಆರ್ ಗ್ರಾಫ್ಟ್. ಅದೇನು ಜೋಡಣೆ ಮಾಡಿದಾರೆ ಅದನ್ನು ರಿಜೆಕ್ಟ್ ಮಾಡುತ್ತದು. ಹಾಗಾಗಿ ಅದರ ಆಕ್ಟಿವಿಟಿಯನ್ನು ಸಪ್ರೆಸ್ ಮಾಡಬೇಕು, ಟಿ ಲಿಂಫೋಸೈಟ್ಸನ್ನು. ಅಂಥ ಪೇಷಂಟ್ಸು ಲೈಫ್ ಲಾಂಗ್ವರೆಗೂ ಇಮ್ಯುನೋ ಸಪ್ರೆಸೆಂಟ್ಸ್ ಅನ್ನುವಂಥದ್ದನ್ನು ತಗೊಳ್ತಾನೇ ಇರಬೇಕು. ಆಗ ಮಾತ್ರ ಕಸಿ ಮಾಡಿರುವಂತಹ ಅಂಗಾಂಗ ವರ್ಕ್ ಮಾಡ್ತದೆ. ಇದು ದಟ್ ಈಸ್ ಟೈಪ್ ಆಫ್ ರೆಸ್ಪಾನ್ಸ್ ಕ್ರಿಯೇಟೆಡ್ ಬೈ T lymphocytes. That response is called cell-mediated immune response. Cell-mediated immune response. So this is the brief summary of antibody and types of lymphocytes. Then response, humoral immune response and cell-mediated response. This is enough for today's class. Then I will take up the next concept in next class. Till then, goodbye.